ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. मुरली डेट सितंबर 2, 2022. प्रातः मुरली बाप दादा मधुबन. मीठे बच्चे, तुम्हें बाप का फरमान है, तुम एक बाप से ही सुनो. अविनाशी ज्ञान रत्न सुनने से तुम्हारे कान भी मीठे हो जाएंगे. ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಮಗೆ ತಂದೆಯ ಆಜ್ಞೆವಾಗಿದೆ, ತಮಗೆ ತಂದೆಯ ಆಜ್ಞೆಯಾಗಿದೆ, ಒಬ್ಬ ತಂದೆಯಿಂದಲೇ ಕೇಳಿ. ಅವಿನಾಶಿ ಜ್ಞಾನರತ್ನಗಳನ್ನು ಕೇಳುವುದರಿಂದ ಅವಿನಾಶಿ ಜ್ಞಾನರತ್ನಗಳನ್ನು ಕೇಳುವುದರಿಂದ ತಮ್ಮ ಕಿವಿಯು ಮಧುರವಾಗಿ ಬಿಡುತ್ತದೆ ಅಂತ ಹೇಳ್ತಿದ್ದಾರೆ. ತಮಗೆ ತಂದೆಯ ಆಜ್ಞೆ ಆಗಿದೆ, ಒಬ್ಬ ತಂದೆಯಿಂದಲೇ ಕೇಳಿ, ಅವಿನಾಶಿ ಜ್ಞಾನ ರತ್ನಗಳನ್ನೇ ಕೇಳಿ, ಆಗ ತಮ್ಮ ಕಿವಿಯು ಬಹಳ ಮಧುರವಾಗಿ ಬಿಡುತ್ತದೆ. ಭಕ್ತಿ ಮಾರ್ಗದಿಂದ ನಮಗೆ ಕನ್ನಡ ಅಂದರೆ ತುಂಬ ಇಷ್ಟ, ಏಕೆಂದರೆ ಅಲ್ಲಿ ಭಜನೆ, ಕೀರ್ತನೆ ಇತ್ಯಾದಿ ಕಥೆಗಳನ್ನು ಕೇಳ್ಕೊಂಡು ಬಂದ್ವಿ. ಆದರೆ ಅಲ್ಪಕಾಲಿಕವಾಗಿ ಸುಖ ಅನಿಸಬಹುದು, ಆದರೆ ಈ ಅವಿನಾಶಿ ಜ್ಞಾನ ರತ್ನಗಳಿಂದ ನಮಗೆ ಸದಾಕಾಲಿಕವಾಗಿರುವ ಸುಖವು ಪ್ರಾಪ್ತಿಯಾಗುತ್ತದೆ. ಪ್ರಶ್ನೆ: ड्रामा के ज्ञान से तुम बच्चों को अभी कौन सी रोशनी मिली है? ಡ್ರಾಮಾದ ಜ್ಞಾನದಿಂದ ತಾವು ಮಕ್ಕಳಿಗೆ ಯಾವ ಬೆಳಕು ಸಿಕ್ಕಿದೆ? ಡ್ರಾಮಾದ ಜ್ಞಾನದಿಂದ ತಾವು ಮಕ್ಕಳಿಗೆ ಯಾವ ಬೆಳಕು ಸಿಕ್ಕಿದೆ? उत्तर: तुम्हें रोशनी मिली है कि इस बेहद ड्रामा में हर एक को अपना अपना पाठ मिला हुआ है. एक का पाठ दूसरे से मिल नहीं सकता. बुद्धि में है सब दिन होता ना एक समान. 5000 वर्ष के ड्रामा में 2 दिन भी ऐसा जैसा नहीं है, एक जैसा नहीं हो सकता. यह अनादि ड्रामा बना हुआ है जो हुबहू रिपीट होता है. ड्रामा की सदा स्मृति रहे तो चढ़ती कला होती रहेगी. ಬಾಬಾ ಹೇಳ್ತಾರೆ, ಈಗ ನಿಮ್ಗೆ ಯಾವ ಬೆಳಕು ಸಿಕ್ಕಿದೆ ಅಂತಂದರೆ, ಅಥವಾ ಯಾವ ಜ್ಞಾನ ಸಿಕ್ಕಿದೆ ಅಂತಂದರೆ, ಈ ಬೇಹದ್ದಿನ ಡ್ರಾಮಾದಲ್ಲಿ ಪ್ರತಿ ಒಬ್ಬರದು ಕೂಡ ತಮ್ಮದೇ ಆಗಿರುವಂತಹ ಪಾತ್ರವಿದೆ ಅಂತ. ಇದರಲ್ಲೂ ಸಹ ಒಬ್ಬರ ಪಾತ್ರ ಇನ್ನೊಬ್ಬರ ಜೊತೆ ಹೋಲಿಕೆ ಆಗಲು ಸಾಧ್ಯವೇ ಇಲ್ಲ. ಮತ್ತು ನಮಗೂ ಸಹ ಗೊತ್ತಿದೆ, ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರುವುದಿಲ್ಲ ಅಂತ. ಇದು 5000 ವರ್ಷದ ನಾಟಕವಾಗಿದೆ. ಇದರಲ್ಲಿ 2 ದಿನಗಳು ಸಹ ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಅನಾದಿ ಡ್ರಾಮಾ ಆಗಿದೆ. ಇದು ರಿಪೀಟ್ ಆದಂಗೆ ಪುನಃ ರಿಪೀಟ್ ಆಗುತ್ತಾ ಇರುತ್ತದೆ ಅಂತ ಹೇಳ್ತಿದ್ದಾರೆ. ಒಂದಿನ ಆದರೂ ಇನ್ನೊಂದು ದಿನದ ಥರ ಇತ್ತ ವ್ಯತ್ಯಾಸ ಅಂತೂ ಇದ್ದೇ ಇರುತ್ತಲ್ವ. ಅಂದರೆ ನಮ್ಮ ರೊಟೀನ್ ಲೈಫ್ ಇರ್ಬೋದು, ಆದರೆ ಇದೇ ಸೆಕೆಂಡ್ ಇದೇ ಮಾಡಬೇಕು, ಹಿಂಗೆ ಇರಬೇಕಂತೇಳಿ ಅದೇ ಸಂದರ್ಭಗಳು ರಿಪೀಟ್ ಆದಂಗೆ ಇದೆಯಾ? ಇಲ್ಲ. ಇದಕ್ಕೆ ಬಾಬಾ ಹೇಳ್ತಾರೆ, ಇದು ಅನಾದಿ ಡ್ರಾಮಾ ಮಾಡಲ್ಪಟ್ಟಿದೆ. ಇದು ಹುಬಹು ಅಂದರೆ ಹೆಂಗೆ ಹಿಂದಿನ ಕಲ್ಪದಲ್ಲಿ ಆಯಿತೋ ಇವಾಗಲೂ ಸಹ ಅದೇ ರೀತಿ ಆಗ್ತಾ ಇರುತ್ತೆ. ಈ ಡ್ರಾಮಾದ ಸದಾ ಸ್ಮೃತಿ ಇದ್ದಾಗ ನೀವು ಏರುವ ಕಲೆಯಲ್ಲಿ ಬರುತ್ತೀರಿ ಅಂತ ಹೇಳ್ತಿದ್ದಾರೆ. ಗೀತ್: ಮಹಫಿಲ್ ಮೇ ಜಲ್ ಉಟಿ ಶಮ. ಮಹಾಸಭೆಯಲ್ಲಿ ಜ್ಯೋತಿ ಬೆಳಗಿತು. ಓಂ ಶಾಂತಿ. बेहद के सच्चे बाप की है, बेहद की महफिल. बाप आते ही तब है जब बड़ी महफिल होती है. सब आत्माएं यहाँ आ जाती है तब बाप आते हैं. बल थोड़ी सी आत्माएं ऊपर भी होगी, वह भी आ जाएगी. अब यह तो समझाया गया कि बाप कौन है. पहले हमेशा बाबा की महिमा सुनानी है. वह सच्चा बेहद का बाप है. ಈಗ ಸತ್ಯವಾಗಿರುವಂಥ ಬೇಹದ್ದಿನ ತಂದೆಯ ಮಹಾಸಭೆ ಇದು ಅಂತ ಹೇಳ್ತಿದ್ದಾರೆ. ನಾವೆಲ್ಲಿ ಕೂಳ್ತಿದ್ದೀವಿ?
ಮಹಾಸಭೆಯಲ್ಲಿ ಕುಳಿತಿದ್ದೀವಿ, ಅದು ಬೇಹದ್ದಿನ ತಂದೆಯದಾಗಿದೆ. ಇದು ಎಷ್ಟೊಂದು ದೊಡ್ಡ ಮಹಾಸಭೆ ಅಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಎಲ್ಲ ಆತ್ಮರು ಕೂಡ ಬರ್ತೀರಿ. ಎಲ್ಲ ಆತ್ಮರು ಪರಂಧಾಮದಿಂದ ಇಲ್ಲಿ ಪಾತ್ರ ಮಾಡಲು ಬಂದಾಗ ತಂದೆ ಬರ್ತಾರೆ. ಮತ್ತು ಸ್ವಲ್ಪ ಆತ್ಮರು ಮಾತ್ರ ಪರಂಧಾಮದಲ್ಲಿ ಉಳಿದಿರ್ತಾರೆ, ಅವರು ಕೂಡ ನಂತರ ಬಂದುಬಿಡ್ತಾರೆ. ಆದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿಗೆ ನಾಟಕ ರಂಗದ ಮೇಲೆ ಬಂದು ಪಾತ್ರವನ್ನು ಶುರು ಮಾಡಿದ ಮೇಲೆ ತಂದೆ ಬರುತ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ತಂದೆ ಯಾರು ಎನ್ನುವ ವಿಷಯವನ್ನು ಕೂಡ ನಿಮ್ಗೆ ಅರ್ಥ ಮಾಡಿಸ್ಕೊಟ್ಟಿದ್ದಾರೆ ಅಲ್ವಾ. ಮೊದಲು ಭಗವಂತ ಅಂತಂದರೆ ಯಾರೋ ಅಂತ ಅಂದ್ಕೊಂಡ್ಬಿಡ್ತಿದ್ವಿ, ಆದರೆ ಈಗ ಭಗವಂತ ಅಂತಂದರೆ ಸಂಪೂರ್ಣ ಪರಿಚಯ ನಮಗೆ ತಂದೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲು ಸದಾ ನಾವು ಪರಿಚಯ ತಿಳಿಸುವಾಗ ತಂದೆಯ ಮಹಿಮೆಯನ್ನೇ ಹೇಳಬೇಕು. ಯಾರಿಗಾದರೂ ಪರಿಚಯ ತಿಳಿಸುವ ಮೊದಲು ತಂದೆ ಮಹಿಮೆ ಹೇಳಬೇಕು. ಇವರೇ ಸತ್ಯವಾಗಿರುವಂಥ ಬೇಹದ್ದಿನ ತಂದೆಯಾಗಿದ್ದಾರೆ, ಸತ್ಯವಾಗಿರುವಂಥ ಶಿಕ್ಷಕ ಆಗಿದ್ದಾರೆ, ಸತ್ಯ ಸದ್ಗುರು ಸಹ ಆಗಿದ್ದಾರೆ. तो यह एक ही महिमा है, यह पक्का याद कर लेना है. ಈ ಮಹಿಮೆ ಮತ್ತಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಮಹಿಮೆ ಪಕ್ಕಾ ನಿಮಗೆ ನೆನಪಲ್ಲಿ ಇರಬೇಕು. ನಾಮ್ ಬಿ ಹಮೇಶ ಶಿವಬಾಬಾ ಕಾ ಲೋ. ಮತ್ತು ಹೆಸರು ಕೂಡ ಅಷ್ಟೇ ಶಿವಬಾಬಂದೇ ತೆಗೆದುಕೊಳ್ಳಿರಿ ಅಂತ ಹೇಳ್ತಿದ್ದಾರೆ. ಜಬ್ ಗಿಂತಿ ಕರ್ತೆ ತೋ ಬಿಂದಿ ಕೋ ಶಿವ್ ಬಿ कहते हैं, तो बेहद का बाप शिव है, वह है बेहद का शिक्षक. हमको सृष्टि के आदि मध्य अंत्य तीनों कालों की समझाने देते हैं. ಮತ್ತು ಇವರು ಬಿಂದು ಆಗಿದ್ದಾರೆ, ಬಿಂದುವನ್ನೇ ಶಿವ ಎಂದು ಕೂಡ ಹೇಳಲಾಗುತ್ತದೆ. ಇವರೇ ಬೇಹದ್ದಿನ ತಂದೆ ಆಗಿದ್ದಾರೆ. ನಮ್ಮ ತಂದೆ ಅಥವಾ ಶಿವನೂ ಕೂಡ ಇವರೇ ಆಗಿದ್ದಾರೆ. ಇವರೇ ಬೇಹದ್ದಿನ ಶಿಕ್ಷಕರೂ ಸಹ ಆಗಿದ್ದಾರೆ. ಈ ಬೇಹದ್ದಿನ ಶಿಕ್ಷಕರು ಬಂದು ಏನನ್ನು ನಮ್ಗೆ ಅರ್ಥ ಮಾಡಿಸ್ಕೊಟ್ರು? ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ 3 ಕಾಲವನ್ನು ನಮಗೆ ಅರ್ಥ ಮಾಡಿಸ್ಕೊಟ್ಟಿದ್ದಾರೆ. ಹೆಂಗೆ ಈ ಸೃಷ್ಟಿಯಲ್ಲಿ 3 ಕಾಲ ನಡೆಯುತ್ತೆ, ಆ 3 ಕಾಲದಲ್ಲಿ ನಾವೆಂಗಿದ್ವಿ ಅನ್ನುವಂಥ ವಿಷಯ ತಿಳಿಸ್ಕೊಡ್ತಾರೆ. ಹಿಸ್ಟ್ರಿ और ಜಾಗ್ರಫಿ ಹೋತಿ ಹೇ ನಾ. ಹಿಸ್ಟ್ರಿ ಹಾಗೂ ಜಾಗ್ರಫಿ ಇರ್ತಾರಲ್ಲ, ಅದರಲ್ಲಿ ಇತಿಹಾಸ ಭೂಗೋಳದಲ್ಲಿ ಹೇಳಲಾಗುತ್ತೆ. ಅದಕ್ಕೋಸ್ಕರ ನಮ್ಮ ಶಿವಬಾಬಾ ಯಾವ ಟೀಚರು? ಸೋಷಿಯಲ್ ಟೀಚರ್. ಯಾವ ಟೀಚರು? ಸೋಷಿಯಲ್ ಟೀಚರ್ ಅಂತಾನೆ ನಮಗೆ ಹಿಸ್ಟ್ರಿ ಜಾಗ್ರಫಿ ಎಲ್ಲ ತಿಳಿಸ್ಕೊಡೋದು. ಅದಕ್ಕೋಸ್ಕರ ಶಿವಬಾಬಾ ನಮಗೆಲ್ಲ ಬಂದು ಅರ್ಥ ಮಾಡಿಸ್ಕೊಡ್ತಿದ್ದಾರೆ. सचिव में कौन राज्य करते थे, कितने इलाके पर करते थे? तुम कहेंगे कि सचिव में देवी देवताएं सारे विश्व पर राज करते थे. दिखलाया जाता है ना कौन कौन कहाँ कहाँ राज्य करते थे. जैसे बड़ौदा वाले बड़ौदा पर राज्य करेंगे, या तो टुकड़े टुकड़े. वहाँ ऐसा नहीं, वहाँ तो सारे विश्व के मालिक और कोई धर्म होता नहीं. बाकी राजाएं क्यों नहीं होते हैं? हर एक को अपना वर्षा मिलेगा. पहली मुख्य बात है ऊंचते ऊंच शिव बाबा, जो सच्चा बेहद का बाप, बेहद की शिक्षा देने वाला है, जो सृष्टि के आदि मध्य अंत की नॉलेज समझाकर त्रिकालदर्शी बनाते हैं. दुनिया में त्रिकालदर्शी कोई मनुष्य नहीं जो रचता और रचना के आदि मध्य अंत को जानते हैं. ಅಂದರೆ ಈಗ ತಂದೆ ಹೇಳ್ತಿದ್ದಾರೆ, ನೀವು ಪೂರ್ತಿ ವಿಶ್ವದ ಮಾಲೀಕರಾಗುತ್ತೀರಿ. ಅದರ ಬಗ್ಗೆ ಕೂಡ ನಾನು ಅರ್ಥ ಮಾಡಿಸ್ಕೊಳ್ತೇನೆ. ಸತ್ಯುಗ ಹೆಂಗಿರುತ್ತೆ, ನೀವಲ್ಲಿ ಹೆಂಗೆ ರಾಜ್ಯ ಮಾಡ್ತೀರಿ, ಯಾವ್ಯಾವ ಇಲಾಖೆಗಳಲ್ಲಿ ನೀವೆಲ್ಲ ಕೂಡ ರಾಜ್ಯ ಮಾಡ್ತೀರಿ ಅಂತ. ಇವಾಗ ಯಾವುದೇ ಒಂದು ಇಲಾಖೆ ಇದೆ ಅಂದರೆ ಅದಕ್ಕೆ ಮಾತ್ರ ರಾಜರಾಗಿರ್ತಾರಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಬಡೋದ ಅಂತಂದರೆ ಆ ಸ್ಥಾನಕ್ಕೆ ಮಾತ್ರ ಅವರು ರಾಜರಾಗಿರ್ತಾರೆ. ಇಲ್ಲಂತೂ ಎಷ್ಟೊಂದು ತುಂಡು ತುಂಡು ಆಗಿಬಿಟ್ಟಿದೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಆ ರೀತಿ ತುಂಡು ತುಂಡಾಗಿ ರಾಜ್ಯ ಮಾಡೋದಿಲ್ಲ. ಪೂರ್ತಿ ವಿಶ್ವದ ರಾಜ್ಯ ಭಾಗ್ಯ ಒಬ್ಬರ ಕೈಯಲ್ಲೇ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಒಬ್ಬರ ಕೈಯಲ್ಲೇ ನಡೀತಾ ಇರುವಾಗ ಆ ರಾಜ್ಯ ಎಷ್ಟು ಸುಖಮಯವಾಗಿರ್ಬೋದು. ಇಲ್ಲಿ ಇಷ್ಟು ಜನರ ರಾಜ್ಯ ನಡೆಯುವಂಥ ಕಾರಣ ಇಷ್ಟೊಂದು ದುಃಖ, ಅಶಾಂತಿ, ಘರ್ಷಣೆ ಇದೆ. ಆದರೆ ಸತ್ಯುಗದಲ್ಲಿ ಈ ರೀತಿ ಮಾತೇ ಇಲ್ಲ. ಪೂರ್ತಿ ವಿಶ್ವದ ಮಾಲೀಕ ನೀವೇ ಇರ್ತೀರಿ ಮತ್ತು ಈ ಥರ ಯಾವುದೇ ಧರ್ಮ ಇರುವುದಿಲ್ಲ. ಬಾಬಾ ಹೇಳ್ತಾರೆ, ಬೇರೆ ಬೇರೆ ಧರ್ಮಗಳಿಲ್ಲ ಅಂತಂದರೆ ಅಲ್ಲಿ ಇನ್ನು ರಾಜರೇ ಉಳ್ಕೊಳ್ತಾರಲ್ವ. ಅದಕ್ಕೋಸ್ಕರ ಈಗ ತಾವೆಲ್ಲರೂ ತಮ್ಮ ತಮ್ಮ ಆಸ್ತಿಯನ್ನು ತಂದೆಯಿಂದ ಪಡಿಬೇಕು. ಮೊದಲನೆಯ ಮುಖ್ಯವಾಗಿರುವಂಥ ವಿಷಯವಾಗಿದೆ
ಉನ್ನತವಾಗಿರುವಂಥವರು ಶಿವಬಾಬಾ. ಇವರೇ ಸತ್ಯವಾಗಿರುವಂಥ ತಂದೆ, ಸತ್ಯವಾಗಿರುವಂಥ ಶಿಕ್ಷಕರಾಗಿದ್ದಾರೆ. ಇವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅರ್ಥ ಮಾಡಿಸಿ ತ್ರಿಕಾಲದರ್ಶಿಗಳನ್ನಾಗಿ ನಮ್ಮನ್ನು ಮಾಡಿದ್ದಾರೆ. ಪ್ರಪಂಚದಲ್ಲಿ ಯಾರೊಬ್ಬರೂ ಕೂಡ ಮನುಷ್ಯರು ತ್ರಿಕಾಲದರ್ಶಿಗಳಾಗಲು ಸಾಧ್ಯ ಇಲ್ಲ. ಯಾರೊಬ್ಬರಿಗೂ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಗೊತ್ತಿದೆಯಾ ಯಾರಿಗಾದರೂ? ಯಾರಿಗೂ ಗೊತ್ತಿಲ್ಲ. ಸನ್ಯಾಸಿರೂ ಕೂಡ ನಮಗೆ ಗೊತ್ತಿಲ್ಲ ಅಂತಾನೆ ಹೇಳ್ಕೊಳ್ತಾರೆ. ವಹ ಬೇಹದ್ ಕಾ ಸದ್ಗುರು ಹೈ, ಸಬ್ಕೋ ಸಾಥ್ ಲೇ ಜಾನೆ ವಾಲಾ ಪಂಡಾ ಭಿ ಹೈ. ಇವರು ಅಂದರೆ ಶಿವಬಾಬಾ ಬೇಹದ್ದಿನ ಸದ್ಗುರು ಸಹ ಆಗಿದ್ದಾರೆ. ನಿಮ್ಮೆಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಮಾರ್ಗದರ್ಶಕರು ಸಹ ಆಗಿದ್ದಾರೆ. ವಾಸಾಬ್ ಹೇ ಜಿಸ್ಮಾನಿ ಪಂಡೆ ಯಾ ಹೇ ರುಹಾನಿ. ಹೊರಗಡೆ ಗೈಡ್ಸ್ ಎಷ್ಟೊಂದು ಜನ ಇರ್ತಾರೆ, ಶಾರೀರಿಕ ಗೈಡ್ಸ್. ಆದರೆ ಇವರು ಯಾರು? ಆತ್ಮಿಕ ಗೈಡ್. ನಮಗೆ ಆತ್ಮಿಕ ಮನೆ ಕಡೆ ಕರ್ಕೊಂಡು ಹೋಗುವಂತಹ ಆತ್ಮಿಕ ಗೈಡ್ ಆಗಿದ್ದಾರೆ. गीत में भी सुना चारों धर्मों का जन्म जन्मांतर चक्र लगाया, तीर्थ कोई कहाँ चारों तरफ है, चारों तरफ के चक्र लगाए फिर भी भक्त लोग भगवान से मिल ना सके। भगवान आते ही हैं इस समय, उनको पतित पावन कहा जाता है। कलयुग को सतयुग बनाने हमारा बाबा भारत में आते हैं। भारतवासियों को फिर से हीरे जैसा स्वर्ग का मालिक बनाते हैं। ऐसे बाप को ना जानने के कारण साधु संत आदि परमात्मा को सर्वव्यापी कह देते हैं. ಅಂದರೆ ಗೀತೆಯಲ್ಲೂ ಕೂಡ ಅಂದರೆ ಹಾಡಲ್ಲೂ ಕೂಡ ಕೇಳಿದ್ರಲ್ವ ನೀವು. ಈಗ 4 ಕಡೆ ನಾವು 4 ಧರ್ಮಗಳನ್ನು ಸುತ್ತಿ 4 ತೀರ್ಥ ಸ್ಥಾನಗಳನ್ನು ಸುತ್ತಿ ಬಂದಿದ್ದೇವೆ, ಚಕ್ರ ಹಾಕಿ ಬಂದಿದ್ದೇವೆ ಅಂತ. ಆದರೂ ಅಷ್ಟು ಚಕ್ರ ಹಾಕಿ ಬಂದರೂ ಕೂಡ ಭಕ್ತರು ಏನು ಮಾಡ್ತಾರೆ? ನಾವು ಇನ್ನೂ ಭಗವಂತನ ಜೊತೆ ಮಿಲನ ಮಾಡಿಲ್ಲ ಅಂತಲೇ ಹೇಳ್ತಾರೆ. ಇದಕ್ಕೆ ತಂದೆ ಹೇಳ್ತಾರೆ, ಭಗವಂತ ಬರೋದೇ ಯಾವಾಗ? ಈ ಸಮಯದಲ್ಲಿ ಬಂದು ತಂದೆ ನಿಮ್ಮೊಂದಿಗೆ ಮಿಲನ ಮಾಡ್ತಾರೆ. ಕಲಿಯುಗವನ್ನು ಸ್ವರ್ಗವನ್ನಾಗಿ ಮಾಡಲು ನಮ್ಮ ತಂದೆಯೇ ಭಾರತ ದೇಶದಲ್ಲಿ ಬಂದಿದ್ದಾರೆ. ಭಾರತ ವಾಸಿಯರನ್ನು ಪುನಃ ವಜ್ರ ಸಮಾನರನ್ನಾಗಿ ಮಾಡಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಆದರೆ ತಂದೆಯನ್ನು ತಿಳಿದುಕೊಳ್ಳದೇ ಇರುವಂಥ ಕಾರಣ ಸಾಧು ಸಂತರು ಇತ್ಯಾದಿಗಳು ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಿದ್ದಾರೆ. ಆದರೆ ತಂದೆ ಸರ್ವವ್ಯಾಪಿ सर्वव्यापी अल्लाह। तुम बच्चे कहते हो बाप ने ब्रह्मा के मुख द्वारा हमको अपना बनाया. ಈಗ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವಬಾಬಾನೇ ಬ್ರಹ್ಮ ಬಾಬಾರವರ ಮುಖಾಂತರ ನಮ್ಮನ್ನು ತನ್ನವರಾಗಿ ಮಾಡಿಕೊಂಡಿದ್ದಾರೆ. ಹಮ್ ಈಶ್ವರ್ಯಕ್ಕೆ ಕುಟುಂಬಕ್ಕೆ ಠೇರೆ. ಈಗ ನಾವೆಲ್ಲರೂ ಕೂಡ ಯಾವ ಕುಟುಂಬದವರಾಗಿದ್ದೇವೆ? ಈಶ್ವರ್ಯ ಕುಟುಂಬ. ನಮ್ಮ ಮನೆತನದ ಹೆಸರೇನು? ಈಶ್ವರ್ಯ ಅಲ್ವಾ? ಅಥವಾ ಬ್ರಹ್ಮಕುಮಾರ್. ತುಮ್ ಹೋ ಶಿವವಂಶಿ ಫಿರ್ ಬಂತೆ ಹೋ ಬ್ರಹ್ಮಕುಮಾರ್ ಕುಮಾರ್. ನೋಡಿ ಬಾಬಾನೇ ಹೇಳ್ತಾರೆ, ಫಸ್ಟ್ ನೀವೇನಾಗ್ತೀರಿ? ಶಿವವಂಶಸ್ಥರಾಗ್ತೀರಿ, ಆಮೇಲೆ ನೀವೇನಾಗ್ತೀರಿ? ಬ್ರಹ್ಮಕುಮಾರ್ ಕುಮಾರಿಯರಾಗ್ತೀವಿ. ಅದಕ್ಕೆ ನಮ್ಮ ಹೆಸರು ಮುಂದೆ ಏನಂತ ಬರ್ಕೊಳ್ತೀವಿ? ಬಿ ಕೆ. ಏಕೆ ಬಿ ಕೆ ಅಂದರೆ ಬ್ರಹ್ಮ ಕುಮಾರ್, ಅನ್ನಂದರು ಅಕ್ಕಂದಿರ ಬ್ರಹ್ಮ ಕುಮಾರಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೆಲ್ಲರೂ ಕೂಡ ಅವಿನಾಶಿ ಸಂತಾನರು ಆಗ್ಬಿಟ್ಟಿದ್ದೀರಲ್ಲ. ಇಸ್ಕೋ ಕಹಾ ಜಾತಾ ಹೈ ಅವಿನಾಶಿ ಸಂತಾನ್. ಆತ್ಮ ಬಿ ಅವಿನಾಶಿ, ಬಾಪ್ ಬಿ ಅವಿನಾಶಿ. ಇಲ್ಲಿ ಆತ್ಮನೂ ಅವಿನಾಶಿ ಹಾಗೂ ತಂದೆಯೂ ಕೂಡ ಅವಿನಾಶಿ. ಇಲ್ಲಿ ತಂದೆಯೂ ಕೂಡ ಯಾವತ್ತೂ ಸತ್ತು ಹೋಗೋದಿಲ್ಲ, ಆತ್ಮವೂ ಕೂಡ ಯಾವತ್ತೂ ಸತ್ತು ಹೋಗೋದಿಲ್ಲ. ಅಂದರೆ ಅದಕ್ಕೆ ವಿನಾಶನೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಇದೆಷ್ಟು ಅವಿನಾಶಿ ಒಂದು ಸಂಬಂಧ ಅಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. आत्मा एक शरीर छोड़ दूसरी लेती है. देवी देवता जो सतो प्रधान थे वही सतो रजो तमो में आते हैं. विकारों की खाद पड़ने से फिर तमो प्रधान बन जाते हैं. खाद पड़ती है आत्मा में. ऐसे नहीं कि आत्मा निर्लेप है. आत्मा ही पुण्य आत्मा और पाप आत्मा बनती है. बोलो, हम जो आपको सुनाते हैं वही सुनो. हमको और किसका सुनना नहीं है.
बाप का फरमान है तुम किसी का नहीं सुनो, तुम जो बोलेंगे शास्त्रों की ही बात बोलेंगे। वह तो जन्म जन्मांतर हम सुनते ही आए हैं, धक्के खाते ही आए हैं, बेहद का बाप तो एक ही है। हम ऐसे बाप की सुनेंगे वह तुम्हारी सुनेंगे। ದೇವಿ ದೇವತೆಯರು ಯಾರು ಸತೋ ಪ್ರಧಾನರಾಗಿದ್ದರೋ ಅವರೇ ಸತೋ ರಜೋ ತಮೋಲೆ ಬಂದರು. ಏಕೆಂದರೆ ಜನ್ಮಗಳು ನಾವು ಪಡ್ಕೊಂಡು ಏನು ಮಾಡಿಬಿಟ್ರಿ, ನಮ್ಮಲ್ಲಿರುವಂಥ ಕಲೆಗಳು ಕಲ್ಕೊಳ್ತಾ ಬಂದ್ವಿ. ವಿಕಾರಗಳ ಮಲಿನವೂ ಕೂಡ ಏರ್ತಾ ಆತ್ಮ ಅಂತ್ಯದಲ್ಲಿ ತಮೋ ಪ್ರಧಾನವಾಗಿಬಿಡ್ತು ಅಂತ ಹೇಳ್ತಿದ್ದಾರೆ ಬಾಬಾ. ಮಲಿನ ಅನ್ನೋದು ಆತ್ಮದಲ್ಲೇ ಇರುತ್ತದೆ, ಅದಕ್ಕೆ ಆತ್ಮ ನಿರ್ಲೇಪ ಅಲ್ಲ ಅಂತ ಹೇಳ್ತಿದ್ದಾರೆ. ಆತ್ಮನೇ ಪುಣ್ಯಾತ್ಮ, ಪಾಪಾತ್ಮವೂ ಕೂಡ ಹೇಳುತ್ತೆ. ಅದಕ್ಕೆ ಹೊರಗಡೆ ಯಾರಾದರೂ ನಿಮಗೆ ಶಾಸ್ತ್ರಗಳ ಮಾತನ್ನು ತಿಳಿಸಲು ಬಂದಾಗ ನೀವು ಹೇಳಿ, ಈಗ ನಮಗೆ ಯಾವುದನ್ನು ತಿಳಿಸಬೇಡಿ, ನಾವು ಇದ್ಯಾವುದೂ ಕೂಡ ತಿಳ್ಕೊಳ್ಳಲ್ಲ. ಏಕೆಂದರೆ ನೀವು ಏನೇ ಹೇಳಿದ್ರೂ ಕೂಡ ಶಾಸ್ತ್ರಗಳ ಮಾತೇ ಹೇಳ್ತೀರಿ. ಇದು ಜನ್ಮ ಜನ್ಮಾಂತರದಿಂದ ನಾವು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕೂಡ ಪೆಟ್ಟನ್ನೇ ತಿಂದಿದ್ದೀವಿ. ಆದರೆ ಈಗ ಬೇಹದ್ದಿನ ತಂದೆ ಬಂದಿದ್ದಾರೆ, ಇವರು ಒಬ್ಬರೇ ನಮಗೆ ಸರಿಯಾಗಿರುವಂಥ ಮಾತನ್ನು ತಿಳಿಸುವಂಥವ್ರು. ಅದಕ್ಕೋಸ್ಕರ ನಾವು ಅವ್ರು ಏನು ಹೇಳ್ತೀವೋ ಅದೇ ಕೇಳ್ತೀವಿ. ಅದಕ್ಕೋಸ್ಕರ ನೀವು ಕೂಡ ಆ ಮಾತುಗಳನ್ನು ಕೇಳಿ. ಇವಾಗ ಸತ್ಯ ತಿಳಿಸುವಂಥ ತಂದೆ ಮಾತು ನಾನು ಕೇಳಬೇಕಾ, ಅಥವಾ ಇಷ್ಟು ವರ್ಷದಿಂದ ಕೇಳಿ ಮೋಸ ಹೋಗಿ ಪೆಟ್ಟನ್ನು ತಿಂದಿರುವಂಥ ತಮ್ಮ ಮಾತುಗಳು ನಾನು ಕೇಳಬೇಕಾ ಅಂತ ಹೇಳ್ತಿದ್ದೆ ಬಾಬಾ. ಯಾವ ಮಾತು ಕೇಳಬೇಕು ಇವಾಗ? हम आपको सुनाने वाले हैं ना कि सुनने वाले. ನಾವು ನಿಮಗೆ ತಿಳಿಸುವಂಥವ್ರು, ಆದರೆ ಕೇಳುವಂಥವ್ರಲ್ಲ ಅಂತ. ಅತಿಯಾಗಿ ಯಾರಾದರೂ ಶಾಸ್ತ್ರವನ್ನು ತಿಳಿಸಿದರೆ ತಿಳಿಸಿ, ಆದರೆ ಮೊಟ್ಟ ಮೊದಲು ಏನೇ ಇದ್ದರೂ ಕೂಡ ಜ್ಞಾನದ ಚಿಂತನೆ ಸೂಕ್ಷ್ಮವಾಗಿ ಯುಕ್ತಿಯುಕ್ತವಾಗಿ ಮಾಡಿದ್ರಲ್ಲಿ ಸಫಲತೆ ಸಿಗುತ್ತೆ. तुम जो बोलेंगे शास्त्र की बात ही बोलेंगे ना, तो समझाना है प्रजापिता ब्रह्मा के इतने ब्रह्म कुमार कुमारियाँ है तो ज़रूर भाई बहन ठहरे. दादे का वर्षा मिलता है ब्रह्मा द्वारा. ಇಷ್ಟು ಜನ ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಸಹೋದರಿ ಆಗಿದ್ರಲ್ವ. ಇಲ್ಲಿ ತಾತ ಯಾರು? ಶಿವಬಾಬಾ. ಇವರಿಂದ ನಮಗೆ ಎಲ್ಲರಿಗೂ ಕೂಡ ಆಸ್ತಿ ಸಿಗುತ್ತದೆ. ದಾದೆ ಕಾ ವರ್ಷ ಬಾಪ್ ಬಿಗರ್ ಕೇಸೆ ಮಿಲೇಗ. ಆದರೆ ಆಸ್ತಿ ತಾತನ ಆಸ್ತಿ ತಂದೆ ಇಲ್ಲದೆ ಹೆಂಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಸಿಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಇಲ್ಲಿ ತಂದೆ ಯಾರು? ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾ ಅವ್ರ ಮುಖಾಂತರವೇ ನಮಗೆ ಆಸ್ತಿ ಸಿಗುತ್ತೆ. ಬಹುತ್ ಕೇತೆ ಹಮ್ ತೋ ಸೀದಾ ದಾದೆ ಸೆ ಹಿ ಲೇಂಗೆ ಪರಂತು ಮಿಲೇಗಾ ಕೇಸೆ. ಬಾಬಾ ಹೇಳ್ತಾರೆ, ಕೆಲವರು ಹೇಳ್ತಾರೆ ನಮ್ಗೆ ಯಾರೂ ಕೂಡ ಮಧ್ಯದಲ್ಲಿ ಬೇಡ, ನಾನು ನೇರವಾಗಿ ತಾತನಿಂದನೇ ಹೋಗಿ ಆಸ್ತಿ ತಗೊಂಡ್ಬಿಡ್ತೀನಿ ಅಂತ. ಆದರೆ ಬಾಬಾ ಹೇಳ್ತಾರೆ, ಹೆಂಗೆ ಸಿಗುತ್ತೆ ನಿಮಗೆ? ब्रह्म कुमार कुमारिया जब तक ना बने तब तक दादे से वर्षा कैसे मिलेगा. ನೀವು ಎಲ್ಲಿವರೆಗೂ ಬ್ರಹ್ಮಕುಮಾರ ಕುಮಾರಿಯರು ಆಗೋದಿಲ್ವೋ ಅಲ್ಲಿವರೆಗೂ ತಾತನಿಂದ ನಿಮ್ಗೆ ಆಸ್ತಿ ಹೆಂಗೆ ಸಿಗುತ್ತೆ? ಇನ್ನೊಂದೇನಂದ್ರೆ, ನೀವು ಶಿವಬಾಬಾ ಜೊತೆ ಫಸ್ಟ್ ಟೈಮ್ ಇಲ್ಲಿಗೆ ಬಂದು ನೆನಪು ಮಾಡ್ತಿದ್ದೀರಾ, ಭಕ್ತಿ ಮಾರ್ಗದಲ್ಲೂ ಕೂಡ ನೆನಪು ಮಾಡಿದ್ವಲ್ಲ. ನಾವೇನಾದರೂ ನೇರವಾಗಿ ಭಗವಂತನಿಂದಲೇ ನಮ್ಗೆ ಆಸ್ತಿ ಸಿಗೋದಿದ್ರೆ ನಮಗೆ ಭಕ್ತಿಯಲ್ಲೇ ಸಿಗಬೇಕಾಗಿತ್ತು. ಆದರೆ ಹಂಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಬಾಬಾವರ ಮುಖಾಂತರ ನಾವು ಜ್ಞಾನವನ್ನು ಕೇಳಿದ ನಂತರವೇ ಶಿವಬಾಬಾ ಅಂದರೆ ನಮ್ಮ ತಾತನಿಂದ ಆಸ್ತಿ ಸಿಗಲು ಸಾಧ್ಯ. ಅದಕ್ಕೆ ಎಂದಿಗೂ ಕೂಡ ಏನು ಅಂದ್ಕೊಳ್ಬಾರ್ದು, ಡೈರೆಕ್ಟ್ ನಾವು ಶಿವಬಾಬರಿಂದನೇ ಕನೆಕ್ಷನ್ ಇಟ್ಕೊಳ್ತೀವಿ, ಯಾರು ಬೇಡ ಅಂತ ಅನ್ನಬಾರದು. ತಂದೆಯೂ ಕೂಡ ತಂದೆ ಮುಖಾಂತರವೇ ನಮಗೆ ಜ್ಞಾನ ಸಿಗುವಂಥ ಕಾರಣ, ನಮ್ಮ ಹೆಸರು ಕೂಡ ಬ್ರಹ್ಮಕುಮಾರ್ ಕುಮಾರಿಯರಾಗಿರುವಂಥ ಕಾರಣ ಬ್ರಹ್ಮಬಾಬರು ಇದ್ದೇ ಇದ್ದಾರೆ, ಅವ್ರ ಮುಖಾಂತರವೇ ಹೋಗಬೇಕು. ಪೋತ್ರೆ ಅವ್ರ ಪೋತ್ರಿಯ ದೋನೋಂಕೋ ಹಕ್ಕು ಮಿಲ್ನಾ ಹೇ. ಆದರೆ ಬಾಬಾ ಹೇಳ್ತಾರೆ, ಇಲ್ಲಿ ತಾತನ ಆಸ್ತಿ ಹೆಂಗೆ ಹಂಚ್ತಾರೆ? ಇಬ್ಬರಿಗೂ ಸಮವಾಗಿ ಹಂಚ್ತಾರಂತೆ. ಮೊಮ್ಮಕ್ಕಳಿಗೆ ಅದು ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು, ಇಬ್ಬರಿಗೂ ಸಮವಾಗಿ ಹಂಚ್ತಾರೆ. ಎಲ್ಲರೂ ಕೂಡ ಹಕ್ಕಿದೆ. ಬಾಪ್ ಬಿಗರ್ ಫಿರ್ ದಾದಾ ಕಹಾಸಿ ಆಯೇಗಾ, ಪೆಹಲೆ ಹೇ ಬಾಪ್ ಕಾ ಪರಿಚಯ. ಅಂದರೆ ತಂದೆ ಇಲ್ಲದೆ ತಾತ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೋಡಿ ಎಷ್ಟು ಒಳ್ಳೆ ಬಾಂಡಿಂಗ್ ಅಲ್ವಾ. ಬಾಬಾ ಹೇಳ್ತಾರೆ, ಬ್ರಹ್ಮ ಇಲ್ಲದೆ ನಾನಿರೋದಿಲ್ಲ, ನಾನಿಲ್ಲದೆ ಬ್ರಹ್ಮ ಇರೋದಿಲ್ಲ ಅಂತ. ಈ ಸಮಯದಲ್ಲಿ ವಿಶೇಷವಾಗಿ ನಮಗೋಸ್ಕರ ಇಬ್ಬರೂ ಕೂಡ ಕಂಬೈಂಡ್ ಆಗಿ ನಮಗೆ ಪಾಲನೆಯನ್ನು ಕೊಡ್ತಾರೆ. ಪೆಹಲೆ ಬಾಪ್ ಕಾ ಪರಿಚಯ ದೇನಾ ಹೈ ವ ಗೀತಾ
का भगवान बेहद का सच्चा बाप, बेहद की शिक्षा देने वाला है। बाप बड़ी माताओं के लिए बहुत सहज करके समझाते हैं। यह है संगम, जबकि बाप बेट पतितों को पावन बनाते हैं। ನಿನಗೆ ಯಾರೇ ಜ್ಞಾನ ತಿಳಿಸಿದ್ರೂ ಕೂಡ ಫಸ್ಟು ತಂದೆ ಪರಿಚಯವನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ತಂದೆ ಎಷ್ಟು ಸಹಜವಾಗಿ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ವಯಸ್ಸಾಗಿರುವಂಥ ಮಾತೆಯರೂ ಕೂಡ ತುಂಬ ಈಸಿಯಾಗಿ ತಿಳಿಸ್ಬೋದು. ಗೀತೆಯ ಭಗವಂತ ಬೇಹದ್ದಿನ ತಂದೆ ಆಗಿದ್ದಾರೆ, ಬೇಹದ್ದಿಂದ ಶಿಕ್ಷಕರು ಅವರೇ ಆಗಿದ್ದಾರೆ ಅಂತ. ಇದಕ್ಕೆ ಬಾಬಾ ಹೇಳ್ತಾರೆ, ಈಗ ನೀವು ಸಂಗಮದಲ್ಲಿದ್ದೀರಿ, ಪತಿತರನ್ನು ಪಾವನ ಮಾಡುವಂಥವರು ಅವರೇ ಆಗಿದ್ದಾರೆ. ವಿಷಯ ಸಾಗರ ಎಂದು ಈ ಪ್ರಪಂಚಕ್ಕೆ ಹೇಳಲಾಗುತ್ತದೆ. परमपिता परमात्मा है ज्ञान का सागर और रावण है विषय सागर. परमपिता परमात्मा ಆಗಿದ್ದಾರೆ ಜ್ಞಾನ ಸಾಗರ, ಹಾಗೂ ರಾವಣ ಆಗಿದ್ದಾರೆ विषय सागर. इस उन विकारों की नदियाँ बहती है. इस समय जो असुरी संप्रदाय है वह विषय सागर में घोते का रहे हैं. दुख ही दुख है. इन बातों को कोटों में कोई ही समझेंगे. कई तो बहुत अच्छे बनकर फिर भी आश्चर्यवत भागंती हो जाते हैं. कहते भी हैं हम स्वर्ग के मालिक बन रहे हैं, फिर भागंती हो जाते हैं. यह के मैदान में कोई सबकी जीत नहीं हो सकती है. दोनों तरफ कोई मारेगा, कोई जीतेगा. हाँ, पहलवान होगा जो जास्ती को मारेगा. कमज़ोर जो होता है वह जास्ती मरते हैं. यहाँ जो भी कमज़ोर है वह जट मर पड़ते हैं. या तो तुम्हारी है रावण से लड़ाई, काम से हराया तो बहुत बड़ी चोट लग पड़ती है. बॉक्सिंग होती है ना, कोई तो बेहोश हो जाते हैं, फिर आवाज़ करते हैं, फिर कोई खड़े हो जाते हैं. यहाँ भी काम की चोट खाई तो बड़ा ज़ोर से धक्का हो जाएगा, काला मुँह हो जाएगा. क्रोध पर इतना नहीं कहेंगे जितना काम पर है. यह भी बहुत बड़ा दुश्मन है, बहुत दुख देने वाला है. काम कटारी से ही बहुत दुखी होते हैं, काम विकार से ही पतित बनते हैं. नानक ने भी कहा, मूत पलीती कपड़ा धोए. बाप ही आकर कपड़े धोते हैं. अभी तुम्हारा भी यह पुराना शरीर है, हर एक को अपना अपना पाठ मिला हुआ है. ಈಗ ಇದು ವಿಷಯ ಸಾಗರವಾಗಿದೆ. ಇದು ಅಸುರಿ ಸಂಪ್ರದಾಯವಾಗಿರುವಂಥ ಸಮಯ. ಇದರಲ್ಲಿ ದುಃಖವೇ ದುಃಖವಿದೆ. ಈ ಮಾತುಗಳನ್ನು ಕೋಟಿಯಲ್ಲಿ ಕೆಲವರು ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಬಾಬಾ ಹೇಳ್ತಾರೆ, ಕೆಲವರು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ನಾವೇ ಸ್ವರ್ಗದ ಮಾಲೀಕರಂತ ಹೇಳ್ತಾ ಇರ್ತಾರಂತೆ. ಆದರೆ ಆಶ್ಚರ್ಯವತ್ತ ಓಡಿ ಹೋಗ್ತಾರೆ. ಏಕೆಂದರೆ ಇದು ಯುದ್ಧದ ಮೈದಾನ ಅಲ್ವ. ಯುದ್ಧದ ಮೈದಾನದಲ್ಲಿ ಪ್ರತಿ ಸಮಯ ನಮ್ಮದೇ ವಿಜಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಲ ಯಾರು ಶಕ್ತಿಶಾಲಿ ಇರ್ತಾರೋ ಅವರೇ ಜಾಸ್ತಿ ಹೊಡಿತಾರೆ, ಆದರೂ ಅವರು ಪೆಟ್ಟಂತೂ ಬೀಳುತ್ತೆ. ಆದರೆ ಜಾಸ್ತಿ ಪೆಟ್ಟು ಯಾರು ಬಲಹೀನರಾಗಿರ್ತಾರೆ ಅವರಿಗೆ ಬೀಳುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಕೆಲವರೇ ಬಿದ್ದ ಮೇಲೆ ಕೆಳಗಡೆ ಬಿದ್ದೋದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಎದ್ದೇಳ್ತಾರೆ, ಮೂರ್ಛಿತರಾಗ್ಬಿಡ್ತಾರಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಎದ್ದೇಳ್ತಾರೆ. ಕೆಲವರು ಹೆಂಗೆ ಅಂತಂದರೆ ಎದ್ದೇಳೋಕ್ಕಾಗೋದೇ ಇಲ್ಲ, ಕೇವಲ ಧ್ವನಿ ಕೊಡ್ತಾರೆ. ಆ ರೀತಿ ಬಾಬಾ ಹೇಳ್ತಾರೆ, ಕೆಲವರು ಜ್ಞಾನವನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ ಆಶ್ಚರ್ಯವತವಾಗಿ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಇಲ್ಲಿ ನಿಮಗೆ ಮಾಯ ಜೊತೆ ಬಾಕ್ಸಿಂಗ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಮಾಯ ನಿಮ್ಮನ್ನು ಸೋಲ್ಸೋಕ್ಕೆ ಪ್ರಯತ್ನ ಪಡುತ್ತೆ, ಆದರೆ ನೀವು ಸೋತು ಹೋಗಬೇಡಿ. ಇದು ಬಾಕ್ಸಿಂಗ್ ಅಂತ ಬಾಬಾ ಹೇಳ್ತಿದ್ದಾರೆ. ಕಾಮ ವಿಕಾರದ ಮೇಲೂ ಕೂಡ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಈ ಪೆಟ್ಟು ತುಂಬ ಜೋರಾಗಿ ಬೀಳುತ್ತೆ, ದುಃಖ ಕೊಡುತ್ತೆ ನಿಮಗೆ. ಅದಕ್ಕೋಸ್ಕರ ಇದರಿಂದ ಪತಿತರೂ ಕೂಡ ಆಗಿಬಿಡ್ತೀರಿ. ಇದೇ ನಿಮ್ಮ ದೊಡ್ಡ ಶತ್ರು ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ನಾನಕರವರು ಕೂಡ ಹೇಳ್ತಿದ್ರು, ಮಲಿನವಾಗಿರುವಂಥ ವಸ್ತ್ರವನ್ನು ಶುದ್ಧ ಮಾಡಿ ಅಂತ. ಅದಕ್ಕೆ ಪರಮಾತ್ಮ ಬಂದು ನಮ್ಮೆಲ್ಲರ ಮಲಿನವಾಗಿರುವಂಥ ವಸ್ತ್ರವನ್ನು ಶುದ್ಧ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ತಮ್ಮೆಲ್ಲರದು ಕೂಡ ತಮ್ಮ ತಮ್ಮ ಪಾತ್ರ ಇದೆ. ಒಂದು ದಿನ ಪಾತ್ರ ಇನ್ನೊಂದು ದಿನ ಸೇರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ವಿಚಿತ್ರ ಡ್ರಾಮಾ ಅಂದರೆ 5,000 ವರ್ಷಗಳಲ್ಲಿ ಎಷ್ಟೊಂದು ಸಾವಿರ ಆತ್ಮರಿದ್ದಾರೆ. ಅಷ್ಟೊಂದು ಸಾವಿರ ಆತ್ಮರ ಪಾತ್ರ ಒಂಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೆ ಈ 1000 ಆತ್ಮರಲ್ಲಿರುವಂಥ ಒಬ್ಬೊಬ್ಬ ಆತ್ಮದಲ್ಲೂ ಕೂಡ ಕಲಿಯುವಂಥ ದಿನಗಳಲ್ಲೂ ಕೂಡ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ड्रामा है ना, सब दिन होता है ना एक समान,
5000 वर्ष का ड्रामा है, इसमें कितने दिन होंगे? ನೋಡಿ ಇಲ್ಲಿ ಎಷ್ಟು 5000 ವರ್ಷಗಳ ಒಂದು ನಾಟಕ ಚಕ್ರವಾಗಿ, ಇದರಲ್ಲಿ ಎಷ್ಟು ದಿನ ಇರ್ಬೋದು ಲೆಕ್ಕ ಮಾಡಿ. ಒಂದು ದಿನ ಇನ್ನೊಂದು ದಿನ ಥರ ಇರಲ್ಲ ಅಂತಂದರೆ ಈ 5000 ವರ್ಷಗಳಲ್ಲಿ ಎಷ್ಟು ದಿನಗಳು ಇರ್ಬೋದು? ಇದಕ್ಕೆ ಶಿವಬಾಬರು ಇಂಥ ಚೆನ್ನಾಗಿ ಡ್ರಾಮಾನ ರಚನೆ ಮಾಡೋಂಥ ಯಾರಾದರೂ ಇರ್ಲಿಕ್ಕೆ ಸಾಧ್ಯನಾ? ಯಾವುದಾದ್ರೂ ಸಿನಿಮಾ ಬಂತು ಅಂತಂದರೆ ಇದು ಆ ಸಿನಿಮಾ ಥರ ಇತ್ತು, ಇದು ಈ ಸಿನಿಮಾ ಥರ ಇತ್ತು, ಇಲ್ಲಿ ತಗೊಂಡ್ರು ಅಲ್ಲಿ ತಗೊಂಡ್ರು ಅಂತ ಹೇಳ್ತಾರೆ. ಆದರೆ ಈ ಸಿನಿಮಾ ಇದು ಯಾವ್ದು ನಾಟಕ ಇದು ಎಲ್ಲಿಂದ ಕಾಪಿ ಮಾಡಿದ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಂದು ನಿಮ್ಮ ಥರನೇ ಪಾತ್ರ ಇದೆ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ವಿಚಿತ್ರವಾಗಿ, ಅಷ್ಟು ಅದ್ಭುತವಾಗಿ ಮಾಡಲಾಗಿದೆ. 2 दिन भी ऐसा एक जैसा नहीं हो सकता है या 5000 वर्ष बाद ಹೂಬಹೂ ರಿಪೀಟ್ ಹೋಗ್ತಾ. ಇಲ್ಲಿ 1-2 ದಿನವೂ ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು 5000 ವರ್ಷದ ವೆರೈಟಿ ನಾಟಕ ಚಕ್ರ ಮತ್ತೆ ಪುನಃ ಬರುವಂಥ ಕಲ್ಪದಲ್ಲಿ ಇವಾಗ ಹೆಂಗೆ ನಡೀತೋ ಹಾಗೆ ನಡೆಯುತ್ತದೆ. ಯಾ ಅನಾದಿ ಡ್ರಾಮಾ है, सेकंड बाय सेकंड पार्ट बजता रहता है, फिर रिपीट होता है. कहाँ सतयुग, कहाँ कलयुग, वहाँ क्या होता है, यहाँ क्या होता है. या तुम बच्चों को अब रोशनी मिली है, अभी तुम्हारी चढ़ती कला शुरू होती है. बाप कहते हैं दे दान तो छूटे ग्रहण विकारों का सीधी सी बात है. ಅಂದರೆ ತಂದೆ ಹೇಳ್ತಾರೆ ಸೆಕೆಂಡ್ ಬೈ ಸೆಕೆಂಡ್ ನೀವೆಲ್ಲರೂ ಕೂಡ ಪಾತ್ರ ಮಾಡ್ತಾ ಇದ್ದೀರಿ, ಇದು ಅನಾದಿ ನಾಟಕವಾಗಿದೆ ಅಂತ ಬಾಬಾ ಹೇಳ್ತಾರೆ. ಮತ್ತೆ ಮತ್ತೆ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಇಲ್ಲಿ ಸತ್ಯುಗ ಮತ್ತು ಎಲ್ಲಿ ಕಲಿಯುಗ ಇದೆಲ್ಲವೂ ಕೂಡ ರಿಪೀಟ್ ಆಗ್ತಾನೇ ಹೋಗುತ್ತದೆ. ಈಗ ನಿಮ್ಮೆಲ್ಲರೂ ಕೂಡ ಬೆಳಕು ಸಿಕ್ಕಿದೆ, ನೀವು ಏರುವ ಕಲೆಯಲ್ಲಿ ಬಂದಿದ್ದೀರಿ. ಇದಕ್ಕೋಸ್ಕರ ತಂದೆ ಹೇಳ್ತಿದ್ದಾರೆ, ನೀವು ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾರಲ್ಲ. ಹೊರಗಡೆ ಏನೋ ಒಂದು ಮಾಡಿಸ್ಬಿಟ್ಟಿದ್ದಾರೆ ಅಥವಾ ಏನೋ ಒಂದು ನಮ್ಮ ಮೇಲೆ ಪ್ರಭಾವ ಬೀಳುತ್ತಿದೆ, ಏನೋ ಒಂದು ಕೆಟ್ಟಿನ ಒಂದು ಸಂಘದಲ್ಲಿದ್ದಾಗ ಅನಿಸುತ್ತೆ ಗ್ರಹಣ ಇಟ್ಕೊಂಡ್ಬಿಟ್ಟಿದೆ ಇವ್ರಿಗೆ ಅಂತ. ಅವಾಗ ಏನು ಮಾಡ್ತಾರೆ, ಏನೋ ಒಂದು ದಾನ ಮಾಡಿ, ಮನೆಯಲ್ಲೂ ಕೂಡ ಏನೋ ಒಂದು ನಿಮ್ಮ ಮೇಲೆ ದೋಷ ಇದೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಏನೋ ಒಂದು ದಾನ ಮಾಡಿ ಅಥವಾ ಯಜ್ಞ ಮಾಡಿ ಅದರಲ್ಲಿ ಇದು ಹಾಕಿ ಅಂತೆಲ್ಲ ಹೇಳ್ತಿರ್ತಾರೆ. ಬಾಬಾ ಹೇಳ್ತಾರೆ ನೀವೇನೂ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲ ಕೆಟ್ಟ ಪ್ರಭಾವಕ್ಕೂ ಒಂದೇ ಒಂದು ಉತ್ತರ ಏನು ಅಂತಂದರೆ ವಿಕಾರಗಳ ದಾನವನ್ನು ಕೊಡಿ ಅಂತ. ಆ ಥರ ವಿಕಾರಗಳ ದಾನವನ್ನು ಕೊಟ್ಟರೆ ಸಾಕು, ನಮ್ಮ ಮೇಲೆ ಇರುವಂಥ ಅಥವಾ ನಮ್ಮ ಮೇಲೆ ಬೀಳುವಂಥ ಕೆಟ್ಟಿನ ಪ್ರಭಾವ ಎಲ್ಲವೂ ಕೂಡ ಓಡೋಗ್ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ಶಿವಬಾಬರ ಛತ್ರಛಾಯೆ ಇದ್ದಲ್ಲಿ ಏನಾದರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ನೇರವಾಗಿರುವಂಥ ಮಾತು ಒಂದೇ ಒಂದು ಹೇಳ್ತೀನಿ ನಾನು, ನೀವು ವಿಕಾರಗಳ ದಾನವನ್ನು ಕೊಟ್ಟರೆ ನಿಮ್ಮ ಮೇಲೆ ಇಟ್ಕೊಂಡಿರೋ ಎಲ್ಲ ಗ್ರಹಣಗಳು ಕೂಡ ಬಿಟ್ಟು ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವೆಲ್ಲರೂ ಕೂಡ ವಿಕಾರಗಳ ದಾನವನ್ನು ಕೊಡಿ. अब तुम्हारे विकारों का दान लेते हैं, फिर उनके बदल में देखो तुमको क्या देते हैं. ಹೊರಗಡೆ ದಾನ ಪುಣ್ಯಗಳು ಮಾಡೋದ್ರಿಂದ ಅಥವಾ ಈ ಸನ್ಯಾಸಿಗಳು ಏನೆಲ್ಲ ಹೇಳ್ತಾರೋ ಅಥವಾ ಬ್ರಾಹ್ಮಣರು ಏನೆಲ್ಲ ಹೇಳ್ತಾರೋ ಅದನ್ನು ದಾನ ಕೊಡೋದ್ರಿಂದ ಅವ್ರು ಮತ್ತೆ ರಿಟರ್ನ್ ನಮಗೇನಾದರೂ ಬಹುಮಾನ ತಂದು ಕೊಡ್ತಾರೆ? ಇಲ್ಲ ತಾನೆ. ನಾವೇ ಅವ್ರಿಗೆ ದಕ್ಷಿಣ ಕೊಟ್ಟು ಎಲ್ಲ ನಾವೇ ಖರ್ಚು ಮಾಡಿ ಎಲ್ಲ ಮಾಡಿ ಕಳಿಸ್ಬೇಕು. ಆದರೆ ಬಾಬಾ ಹೇಳ್ತಾರೆ ನೀವು ವಿಕಾರಗಳ ದಾನವನ್ನು ನನಗೆ ಕೊಟ್ಟರೆ ನಾನು ರಿಟರ್ನಾಗಿ ನಿಮ್ಗೆ ಏನು ಕೊಡ್ತೀನಿ ನೋಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ವರ್ಗನೇ ಕೊಡ್ತಾರಲ್ವ ಬಾಬಾ. ಈ ಥರ ಯಾರಾದರೂ ಇದ್ದಾರಾ? तुम कौड़िया देते हो, बाप तुम्हें ज्ञान रतन देते हैं. ನೀವು ಬಾಬಾವ್ರಿಗೆ ಏನು ಕೊಡ್ತೀರಿ? ಕೌಡೆ ಕೊಡ್ತೀರಿ. ಆದರೆ ಅದ್ರ ಬದಲಾಗಿ ತಂದೆ ಏನು ಕೊಡ್ತಾರೆ? ಜ್ಞಾನ ರತ್ನಗಳೇ ಕೊಡ್ತಾರೆ. बाप को कहा जाता है रत्नागर सौदागर. बाप का भी पाठ है, आत्मा कितनी छोटी है, उसमें कितनी ताकत है, कितना ज्ञान है. यह ज्ञान देने की भी ड्रामा में नूंद है अविनाशी. फिर कल्प बाद यही ज्ञान देंगे. यह ड्रामा कब विनाश होने वाला नहीं. वंडर है ना, आत्मा में 84 जन्मों का पाठ है. ಅಂದರೆ ತಂದೆ ಹೇಳ್ತಿದ್ದಾರೆ ನನ್ನನ್ನೇ ರತ್ನಾಗಾರ ಅಂತ ಹೇಳಿ ವ್ಯಾಪಾರಗಾರ ಅಂತ ಕೂಡ ಹೇಳುತ್ತಾರೆ. ಇದು ಕೂಡ ನನ್ನ ಪಾತ್ರವಾಗಿದೆ. ಆತ್ಮ ನೋಡಿ ಎಷ್ಟು ಚಿಕ್ಕದಾಗಿದೆ, ಆದರೆ ಅದರಲ್ಲಿರುವಂಥ ಶಕ್ತಿ ಎಷ್ಟು ಹೊಂದಿದೆ ಅಂತ ಬಾಬಾ ಹೇಳ್ತಾರೆ. ಎಷ್ಟು ಜ್ಞಾನ ಅದರಲ್ಲಿ ತುಂಬಿದೆ. ಈ ಸಮಯದಲ್ಲಿ ಬಂದು ತಂದೆ ನಮಗೆ ಜ್ಞಾನವನ್ನು ಕೊಡ್ತಿದ್ದಾರೆ. ಈ ಡ್ರಾಮಾ ಫಿಕ್ಸ್ ಆಗಿಬಿಟ್ಟಿದೆ, ಇದು ಅವಿನಾಶಿ ಅಂತ ಬಾಬಾ ಹೇಳ್ತಿದ್ದಾರೆ. ಪುನಃ ಕಲ್ಪದ
ನಂತರ ಇದೇ ಜ್ಞಾನವನ್ನು ನಾನು ಬಂದು ನಿಮಗೆ ತಿಳಿಸ್ಕೊಡ್ತೇನೆ. ಇದು ಬಹಳ ಗುಹ್ಯವಾಗಿರುವಂತಹ ಮಾತಾಗಿದೆ. ಈ ಡ್ರಾಮಾದ ವಿನಾಶ ಯಾವಾಗುತ್ತೆ? ಡ್ರಾಮಾದ ವಿನಾಶ ಯಾವಾಗುತ್ತೆ? ಯಾವಾಗುತ್ತೆ ಡ್ರಾಮಾದ ವಿನಾಶ? ಆಗುತ್ತಾ ಇಲ್ವಾ? ಆಗಲ್ಲ. ಬಾಬಾ ಹೇಳ್ತಾರೆ ಈ ಡ್ರಾಮಾದ ವಿನಾಶ ಆಗುವುದೇ ಇಲ್ಲ. ತಂದೆ ಅವಿನಾಶಿ, ಆತ್ಮ ಅವಿನಾಶಿ, ಡ್ರಾಮಾ ಕೂಡ ಅವಿನಾಶಿ. ಅದಕ್ಕೆ ಇದನ್ನು ಅವಿನಾಶಿ ಮಾಡಲ್ಪಟ್ಟಿರುವಂಥ ಡ್ರಾಮಾ ಅಂತ ಹೇಳಲಾಗುತ್ತೆ. ಅದಕ್ಕೆ ಹಿಂದಿನ ತರಹ ಇದೇ 5,000 ವರ್ಷದ ಹಿಂದೆ ನೀವು ಕುತ್ಕೊಂಡಿದ್ರಿ, ಕೇಳ್ತಿದ್ರಿ, ಪುನಃ ಬರುವಂಥ ಕಲ್ಪದಲ್ಲೂ ಕೂಡ ಮಾಡ್ತೀರಿ. ಫಿಕ್ಸ್ ಆಗುತ್ತೋ ಇಲ್ವೋ, ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇಲ್ಲ. 100% ಇದೇ ರೀತಿ ಆಗುತ್ತದೆ. ಇದೆಷ್ಟು ಅದ್ಭುತ ಅಲ್ವಾ? ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ಇದೆ. ಇಷ್ಟು ಚಿಕ್ಕ ಆತ್ಮದಲ್ಲಿ ಇಷ್ಟು ವಿಶಾಲ ಪಾತ್ರ ಇದೆ ನೋಡಿ. ಅದಕ್ಕೋಸ್ಕರ ಮೊಟ್ಟ ಮೊದಲು ನೀವು ತಂದೆ ಪರಿಚಯವನ್ನು ಕೊಡಬೇಕು. ಅವರು ಹೆಂಗಿದಾರೋ ನಾವು ಕೂಡ ಹಂಗೆ ಇದ್ದೀವಿ. वह रूप भी है, बसंत भी है, निराकार आत्मा ज़रूर मुख से ज्ञान सुनाएगी, कानों से आत्मा सुनेगी, नहीं तो ज्ञान सागर कैसे ज्ञान सुनाएंगे? ज़रूर ब्रह्मा मुख से सुनाना पड़े. विष्णु व शंकर तो ज्ञान दे ना सके. ज्ञान का सागर कहा ही जाता है एक निराकार को. उनसे तुम ज्ञान गंगाएं बनती हो. सागर तो एक है. बापी ड्रामा के आदि मध्यांत्य की नॉलेज देते हैं. सतयुग में सूर्यवंशी राजा थे, 8 बादशाही चली, फिर सूर्यवंशी चंद्रवंशी बनते हैं. यह ज्ञान तुम ब्राह्मणों में ही है. तुम हो मुख वंशावली ब्राह्मण. बाप सबका एक है, वह है कुक वंशावली, तुम हो मुख वंशावली. ಜ್ಞಾನ ಸಾಗರ ಆಗಿರುವಂಥ ತಂದೆ ಜ್ಞಾನವನ್ನು ಹೆಂಗೆ ತಿಳಿಸಬೇಕು? ತಂದೆ ಅಂತ ನಿರಾಕಾರ ಅಲ್ವಾ? ನೀವು ಹೆಂಗೆ ಆತ್ಮ ಕಿವಿಗಳಿಂದ ಕೇಳುತ್ತದೆಯೋ ಅದೇ ರೀತಿ ತಂದೆ ಕೂಡ ಬ್ರಹ್ಮ ಬಾಬಾವರ ಮುಖ ಕಮಲದಿಂದ ನಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ವಿಷ್ಣು ಅಥವಾ ಶಂಕರನಲ್ಲಿ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಜ್ಞಾನ ಸಾಗರನೇ ನಿರಾಕಾರನಾಗಿದ್ದಾನೆ. ನೀವೆಲ್ಲರೂ ಕೂಡ ಜ್ಞಾನ ಗಂಗೆಯರಾಗಿದ್ದೀರಿ. ಸಾಗರ ಅಂತೂ ಒಂದೇ ಒಂದು, ಗಂಗೆಗಳಂತೂ ಅನೇಕವಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ತಂದೆಯೇ ಬಂದು ಬೇಹದ್ದಿನ ಈ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡ್ತಾರೆ. ಸತ್ಯುಗದಲ್ಲಿ ಸೂರ್ಯವಂಶಿ ರಾಜ್ಯ ಇರುತ್ತೆ, ಅಲ್ಲಿ 8 ಗದ್ದೆಗಳಿರುತ್ತೆ ಅಂತ ಹೇಳ್ತಿದ್ದಾರೆ. ಅವರೇ ಸೂರ್ಯವಂಶಿ ಮತ್ತು ಚಂದ್ರವಂಶಿಯರಾಗಿ ಮತ್ತು ಇತ್ಯಾದಿ ಎಲ್ಲ ವಂಶಾವಳಿಯಲ್ಲಿ ಬರುತ್ತಾರೆ. ಈಗ ಸ್ಥೂಲವಾಗಿರುವಂಥ ಶಾರೀರಿಕ ಯಾತ್ರೆ ಅಂತೂ ಮಾಡುತ್ತಾ ಬಂದ್ರಿ. ಮಾಡಿದ್ಮೇಲೆ ಮತ್ತೆ ಮನೆಗೆ ಬಂದ್ಬಿಡ್ತಾರೆ. ಆದರೆ ಇವಾಗ ನಾವೇನು ಮಾಡ್ತಿದ್ದೀವಿ? ಆತ್ಮೀಕ ಯಾತ್ರೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ಹೋದ ಮೇಲೆ ಮತ್ತೆ ರಿಟರ್ನ್ ಬರ್ತೀವಾ? ರಿಟರ್ನ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. वह जिस्मानी यात्रा कर फिर घर लौट जाते हैं. हमारी एक ही यात्रा, एक ही बार या अमरलोक की यात्रा करते फिर लौट कर इस मृत्युलोक में आना नहीं है. अमरलोक स्वर्ग को कहा जाता है. ಒಂದು ಸತಿ ನಾವು ಈ ಅಮರನಾಥನ ಹತ್ರ ಹೋಗುವಂತಹ ಯಾತ್ರೆಯನ್ನು ಮಾಡಿದ್ವಿ ಅಂತಂದರೆ ಇದು ಮತ್ತೆ ಪ್ರತಿ ಸತಿ ಮಾಡಲಿಕ್ಕಾಗೋದಿಲ್ಲ. ಈ ಸಂಗಮದ ಸಮಯದಲ್ಲಿ ಒಂದು ಬಾರಿ ಮಾತ್ರ ಮಾಡುವಂಥ ಅವಕಾಶ ಸಿಗುತ್ತೆ. ಒಂದು ಸತಿ ಯಾತ್ರೆಯನ್ನು ಶುರು ಮಾಡಿದ್ವಿ ಅಂತಂದರೆ ಈ ಮೃತ್ಯುಲೋಕವನ್ನು ಬಿಟ್ಟು ಹೊರಟ್ವಿ ಅಂತಂದರೆ ಮತ್ತೆ ನಾವು ವಾಪಸ್ ಮೃತ್ಯುಲೋಕಕ್ಕೆ ಬರೋದಿಲ್ಲ. ನಾವು ಬರೋದೆಲ್ಲಿ? ಅಮರಲೋಕ ಸತ್ಯುಗದಲ್ಲೇ ಬರ್ತೇವೆ ಅಂತ ಹೇಳ್ತಿದ್ದಾರೆ ಬಾಬಾ. वहाँ कोई यात्रा होती नहीं, वहाँ भक्ति ही नहीं है. ಮತ್ತು ಸತ್ಯುಗದಲ್ಲಿ ಯಾವುದೇ ಭಕ್ತಿ ಇರೋದಿಲ್ಲ, ಯಾವುದೇ ಯಾತ್ರೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಯಾ ಹೇ ಬ್ರಹ್ಮಾ ಕಿ ದಿನ್ ಜಿಸ್ಮೆ ಭಕ್ತಿ ಕೆ ब्रह्मा की दिन में भक्ति के कोई धक्के नहीं, और यह जो होता है ब्रह्मा की रात, इसमें भक्ति में कितना धक्के खाते हैं. चारों तरफ फेरे लगाए परंतु हरदम दूर रहे. स्वर्ग का मालिक बनाने वाला बाप नहीं मिला. तुम पुकारते ही हो पतित पावन आओ, आकर पावन बनाओ. फिर तुम गंगा स्नान करने क्यों जाते हो? वह तुम्हें पावन कैसे बनाएगी? अगर गंगा से पावन हो सकते हैं तो पतित पावन को क्यों बुलाते हो? कितने लाखे आदमी जाते हैं गंगा स्नान करने. पतित पावन सर्व का सदगति दाता एक है, बाकी है भक्ति के धक्के. तो युक्ति से प्रश्न पूछना चाहिए,
जो समझेंगे या तो बड़े कायदे से पूछते हैं, जबकि एक पतित पावन को बुलाते हैं तो फिर अनेकों के पास धक्के क्यों खाते हैं. ಈಗ ನಾವೆಲ್ಲರೂ ಕೂಡ ಸ್ವರ್ಗದ ಮಾಲೀಕರಾಗುವುದಕ್ಕೆ ತಂದೆ ಹತ್ರ ಬಂದಿದ್ದೇವೆ ಅಂತ ಹೇಳ್ತಿದ್ದಾರೆ ಬಾಬಾ. 4 ಕಡೆ ನಾವೆಲ್ಲ ಕೂಡ ಸುತ್ಕೊಂಡ್ಬಂದ್ವಿ, ಆದರೆ ಎಲ್ಲ ಕಡೆ ನಿಮ್ಮಿಂದ ನಾವು ದೂರ ಇದ್ವಿ ಅಂತ ಪರಮಾತ್ಮನಿಗೆ ಮಹಿಮೆ ಮಾಡ್ತಾರೆ. ಏಕೆಂದರೆ ಭಕ್ತಿಯಲ್ಲಿ ರಾತ್ರಿ ಆಗಿರುವಂಥ ಕಾರಣ, ಅಂದರೆ ಅಜ್ಞಾನ ಇರುವಂಥ ಕಾರಣ ಪೆಟ್ಟನ್ನೇ ತಿಂದ್ವಿ, ನಮಗೆ ಸರಿಯಾಗಿರುವಂಥ ದಾರಿ ನಮಗೆ ಸಿಗಲಿಲ್ಲ. ಸ್ವರ್ಗದ ಮಾಲೀಕರನ್ನಾಗಿ ಮಾಡುವ ತಂದೆಯೇ ನಮಗೆ ಸಿಗಲಿಲ್ಲ. ಅದಕ್ಕೆ ಕೂಗಿದ್ವಿ, ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಅಂತ. ಮತ್ತು ನೀವು ಪತಿತ ಪಾವನ ತಂದೆಯನ್ನು ಕರಿತೀರಿ, ಮತ್ತೆ ಹೋಗಿ ಗಂಗಾ ಸ್ನಾನ ಮಾಡ್ತೀರಿ, ಪಾವನರಾಗ್ಬಿಡ್ತೀವಿ ಅಂತ. ಇದರ ಅರ್ಥ ಏನು ಅಂತ ಕೇಳ್ತಿದ್ದಾರೆ ಬಾಬಾ. ನೀವು ಪಾವನರು ಗಂಗೆಯಿಂದ ಆಗ್ತೀರ ಅಂತಂದರೆ ತಂದೆಯನ್ನು ಕರೆಯುವಂಥ ಅವಶ್ಯಕತೆಯೇ ಅಲ್ಲಿ ಇರುವುದಿಲ್ಲ. ಅದಕ್ಕೆ ಅವರಿಗೆ ನೀವು ಪ್ರಶ್ನೆ ಕೇಳಬೇಕು, ನೀವು ಪಾವನ ಹೆಂಗೆ ಆಗ್ತೀರಾ? ಒಂದು ವೇಳೆ ಗಂಗೆಯೇ ಪಾವನ ಮಾಡುತ್ತೆ ಅಂತಂದರೆ ಪತಿತ ಪಾವನರು ನೀವು ಯಾಕೆ ಕರೀತೀರಾ ಅಂತ. ಎಷ್ಟೊಂದು ಲಕ್ಷಗಳನ್ನು ಎಲ್ಲ ಖರ್ಚು ಮಾಡ್ತಾರೆ ಅಲ್ವಾ ಗಂಗಾ ಸ್ನಾನ ಎಲ್ಲ ಕೂಡ ಮಾಡಲಿಕ್ಕೆ. ಆದರೆ ಇದೆಲ್ಲ ಯಾಕೆ ಬೇಕು? ಪತಿತ ಪಾವನ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ. ಭಕ್ತಿಯಲ್ಲಿ ಮೋಸನೇ ಹೋಗ್ತಿರ್ತೀವಿ. ನಾವು ಯುಕ್ತಿಯುಕ್ತವಾಗಿ ಇತರರಿಗೆ ಪ್ರಶ್ನೆ ಕೇಳುತ್ತಾ ಹೋಗಬೇಕು. ಅವಾಗ ಅವ್ರಿಗೂ ಕೂಡ ಏನು ಅನಿಸ್ಬೇಕಂದ್ರೆ ಇವ್ರು ತುಂಬ ನಿಯಮಪೂರ್ವಕವಾಗಿ ಪ್ರಶ್ನೆಗಳು ಕೇಳುತ್ತಾರೆ. ಏನೋ ಒಂದು ಪ್ರಶ್ನೆ ಕೇಳೋದಲ್ಲ, ಇತರಿಗೆ ಜ್ಞಾನ ತಿಳಿಸೋ ಸಮಯದಲ್ಲಿ ಅರ್ಥಬದ್ಧವಾಗಿರಬೇಕು. ನೀವು ಕೇಳುವಂಥ ಪ್ರಶ್ನೆ ಆಗಿರ್ಬೋದು, ಕೊಡುವಂಥ ಉತ್ತರ ಆಗಿರ್ಬೋದು. ಅದಕ್ಕೆ ಆ ರೀತಿ ಜ್ಞಾನವನ್ನು ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಮತ್ತು ತಂದೆ ಹತ್ರ ನೀವು ಬಂದಿದ್ದೀರಿ ಅಂತಂದರೆ ಪಾವನರಾಗಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೆ ತಂದೆನೇ ಬಂದಿದ್ದಾರೆ. ಆಗಲಿಕ್ಕೆ ನೀವು ಈ ಸಮಯದಲ್ಲಿ ತಂದೆ ಹತ್ರ ಬಂದಿದ್ದೀರಿ. ಒಳಗೆ ಎಷ್ಟು ಖುಷಿ ಇರಬೇಕು, ನಾವೇ ಪಾವನರಾಗ್ತೀವಿ ಅಂತ ನಿಮಗೆ ತುಂಬ ಖುಷಿ ಇರಬೇಕು. ಬಾಬಾ ಹಮ್ಕೋ ಪಾವನ್ ಬನಾಕರ್ ಸ್ವರ್ಗಕ್ಕೆ ವರಸೇದೇ ರಹೆ. ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ಸ್ವರ್ಗದ ಆಸ್ತಿ ಕೊಡ್ತಿದ್ದಾರೆ. ಲಕ್ಷ್ಮೀ ನಾರಾಯಣರೇ ಸ್ವರ್ಗದ ಮಾಲೀಕರಲ್ವಾ, ತಂದೆ ಬಂದು ಆಸ್ತಿ ಕೊಡ್ತಿದ್ದಾರೆ. ಅದಕ್ಕೆ ಯಾ ಭೀ पूछ सकते हो कि या जो लक्ष्मी नारायण स्वर्ग के मालिक थे तो ज़रूर उन्हों की प्रजा भी होगी. सतयुग आदि में तो था, फिर उन्हों का राज्य अभी तो संगम पर बैठे हैं. ನೀವು ಇತರಗೂ ಕೇಳ್ಬೋದು, ಲಕ್ಷ್ಮೀನಾರಾಯಣರ ರಾಜ್ಯ ಮಾಡಿದ್ರು ಅಂದರೆ ಅವರಲ್ಲಿ ಪ್ರಜೆಗಳು ಇರಬೇಕಲ್ಲ, ಒಂದು ರಾಜ್ಯ ಇರಬೇಕಲ್ಲ, ಇದೆಲ್ಲ ಹೆಂಗಾಯಿತು, ಹೆಂಗೆ ನಡೀತು, ಇದನ್ನು ಕೂಡ ಕೇಳಬಹುದು ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯುಗದಲ್ಲಿ ಅವರ ರಾಜ್ಯವಿತ್ತು, ಈಗ ಸಂಗಮದಲ್ಲಿ ಕುಳಿತಿದ್ದೀರಿ ಅಂತ ಹೇಳ್ತಿದ್ದಾರೆ. ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ, ವಿನಾಶ ಈಗ ಎದುರುಗಡೆ ನಿಂತಿದೆ. ಕಲ್ಪ ಸಂಗಮ ಯುಗದಲ್ಲಿ ತಂದೆ ಬರ್ತಾರೆ. ತಂದೆ ಬಂದು ಸಹಜ ರಾಜ್ಯೋಗವನ್ನು ಕಲಿಸ್ಕೊಡ್ತಾರೆ. ಜೀವನ್ಮುಕ್ತಿಯನ್ನು ಪಡಿಬೇಕು. ಬಾಕಿ ಮುಕ್ತಿಗಂತೂ ಎಲ್ಲರೂ ಕೂಡ ಹೋಗ್ತಾರೆ. ಭಾರತ ಸುಖಧಾಮವಾಗಿತ್ತು, ಇವಾಗ ದುಃಖಧಾಮವಾಗಿಬಿಟ್ಟಿದೆ. ದುಃಖಧಾಮದಲ್ಲಿ ದೇವಿ ದೇವತೆಯರ ರಾಜ್ಯವಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ವಾ. ದುಃಖಧಾಮದಲ್ಲಿ ದೇವಿ ದೇವತೆ ರಾಜ್ಯ ಇರುತ್ತಲ್ವ. ಬಾಬಾ ಹೇಳ್ತಾರೆ ದೇವಿ ದೇವತೆ ರಾಜ್ಯ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಆಮೇಲೆ ಪುನಃ ಸ್ಥಾಪನೆ ಆಗುತ್ತದೆ. ನೀವು ಮಕ್ಕಳೀಗ ರಾಜ್ಯೋಗವಾದ ಶಿಕ್ಷಣೆಯನ್ನು ಪಡ್ಕೊಳ್ತಾ ಇದ್ದೀರಿ, ರಾಜ್ಯ ಭಾಗ್ಯವನ್ನು ಪುನಃ ಪಡ್ಕೊಳ್ಳೋದಕ್ಕೆ ಮುಳ್ಳುಗಳಿಂದ ಹೂಗಳಾಗ್ತಾ ಇದ್ದೀರಿ. ಯಾತೋ ಸಾಬ್ ಕಾಂಟೆ. ಈ ಪ್ರಪಂಚದಲ್ಲಂತೂ ಎಲ್ಲರೂ ಯಾರು ಮುಳ್ಳುಗಳಾಗ್ಬಿಟ್ಟಿದ್ದಾರೆ. ಒಬ್ಬರಿಬ್ಬರಿಗೆ ಮುಳ್ಳನ್ನು ಚುಚ್ಚಿಸ್ತಾ ಇರ್ತಾರೆ, ಅಂದರೆ ಕಾಮ ಖಡ್ಗವನ್ನು ಉಪಯೋಗಿಸ್ತಾರೆ. ಆದರೆ ತಂದೆ ಈಗ ನಿಮ್ಮನ್ನು ಹೂವನ್ನಾಗಿ ಮಾಡ್ತಿದ್ದಾರೆ. ತೋ ಕಾಂಟ ಲಗಾನ ಚೋಡ್ದಿನ. ಆದ್ದರಿಂದ ಮುಳ್ಳನ್ನು ಚುಚ್ಚುವುದು ಬಿಡಬೇಕಾಗಿದೆ. ಹಿಮ್ಮತ್ ರಖ್ನಿ ಹೇ, ಧೈರ್ಯ ಇಡಬೇಕು. ಹಿಮ್ಮತ್ ವಾಲೆ ಭೀ ಕಡೆ ಹೋ ಜಾಯತೆ ಹೇ. बाबा देखते हैं इतनी हिम्मत अच्छी है, कभी गिरेंगे नहीं, तो ऐसे हिम्मत वालों को शरण भी दे देते हैं, परंतु ऐसे नहीं कि फिर पति व बच्चे आदि आकर याद पड़े. शुरू में बट्टी थी, बट्टी में सब ईंटें तो पक्की नहीं थी. यह भी ऐसे ही नंबरवार पुरुषार्थ अनुसार पक कर तैयार हो जाते हैं. ಹೆಂಗೆ ಬಟ್ಟೆಯಲ್ಲಿ ಹಾಕಿದಾಗ ಎಲ್ಲ ಇಟ್ಟಿಗಳು ಪಕ್ಕಾ ಆಗಿರೋದಿಲ್ಲ. ಬಟ್ಟೆಯಲ್ಲಿ ಹಾಕಿದ ಮೇಲೆ ಪಕ್ಕಾ ಆಗಿ ತಯಾರಾಗ್ತಾರಲ್ವ. ಇಲ್ಲೂ ಕೂಡ ಅಷ್ಟೇ, ಬಟ್ಟೆಯಲ್ಲಿ ಬಂದಾಗ ಯಾರೂ ಕೂಡ ಪರಿಪಕ್ವ ಆಗಿರಲಿಲ್ಲ. ಆಮೇಲೆ ತಂದೆ
ಪರಿಪಕ್ವಾಗಿ ಮಾಡೋದಕ್ಕೋಸ್ಕರ ಧೈರ್ಯದಿಂದ ಮುಂದೆ ಹೋಗಿ. ಧೈರ್ಯ ಇದ್ದರೆ ಶರಣದಲ್ಲಿ ತಂದೆ ನಿಮ್ಮನ್ನು ಹತ್ರ ಕರ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಆ ರೀತಿ ನೀವು ಮಾಡಬೇಕು. ಎಲ್ಲವನ್ನು ಕೂಡ ಬಿಟ್ಟು ಬಂದ ಮೇಲೆ ಮತ್ತೆ ಪತಿ ಮಕ್ಕಳು ನೆನಪು ಬರ್ತಾರೆ ಅಂತ ಹೇಳಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಜ್ಞಾನ ಯಜ್ಞದಲ್ಲಿ ಅನೇಕ ಪ್ರಕಾರದ ವಿಘ್ನಗಳಂತೂ ಬಂದೇ ಬರುತ್ತೆ, ಕಲ್ಪದ ಹಿಂದಿನ ತರಹ. ಇದರಲ್ಲಿ ನೀವು ವಿಧೇಯರಾಗಿ ನಡೀಬೇಕು ಅಂತ ಹೇಳ್ತಿದ್ದಾರೆ బాబా. అంటే మొదట్లో బట్టి జరిగేది కదా, దాంట్లో కొంతమంది కొన్ని రోజుల తర్వాత పిల్లలు గుర్తొచ్చినారని లేదా పతి గుర్తొచ్చినారని వెళ్ళిపోయినారు. అందుకు బాబా చెప్తున్నారు, బట్టిలో ఇటుకలు వేసినప్పుడు అన్నీ పరిపక్వంగా ఉండేది ఏం కదా, అంతా అయిన తర్వాత కొన్ని గట్టిపడతాయి, కొన్ని విరిగిపోతాయి. అట్లే ఇక్కడ కూడా కొంతమంది పక్కా అవుతారు, కొంతమంది తండ్రిని వదిలేసి వెళ్ళిపోతారు. కానీ మీరు పక్కాగా ధైర్యవంతులుగా ఉంటేనే తండ్రి మిమ్మల్ని దగ్గర తీసుకుంటారని బాబా చెప్తున్నారు. देखिए बाबा कहते हैं, कोई कोई ना फरमान बरदार भी बच्चे होते हैं जो बाबा का कहना कभी मानेंगे नहीं, रूठ पड़ेंगे. कोया अपनी तकदीर से रूठते हैं, फिर ऊंच तकदीर बनाते ही नहीं. ತಂದೆ ಹೇಳ್ತಾರೆ, ಕೆಲವರು ಅವಿಧೇಯರಾಗಿರ್ತಾರೆ, ತಂದೆ ಹೇಳ್ದಂಗೆ ಕೇಳೋದೇ ಇಲ್ಲ, ತಂದೆ ಜೊತೆಗೆ ಮುನಿಸ್ಕೊಂಡ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ನೀವು ನನ್ನ ಜೊತೆ ಮುನಿಸ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಭಾಗ್ಯದ ಜೊತೆನೇ ಮುನಿಸ್ಕೊಂಡಂಗೆ. ಬಾಬನ ಬಿಟ್ಟು ಹೋಗ್ಬಿಡ್ತಾರಲ್ಲ, ಬಾಬಾ ಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ನೀವು ನನ್ನನ್ನು ಕೋಪ ಮಾಡ್ಕೊಂಡು ದೂರ ಮಾಡಿಕೊಂಡ್ರೆ ನಷ್ಟ ಯಾರಿಗೆ? ನಿಮಗೆ ಅಂತ ಬಾಬಾ ಹೇಳ್ತಾರೆ. ಬಾಬಂಗೆ ನಾವಿಲ್ಲಂದ್ರೆ ಇನ್ನೊಬ್ಬರು, ನಮಗೆ ಬಾಬಾ ಒಬ್ಬರೇ ತಾನೆ. ಬಾಬನ ಬಿಟ್ಟರೆ ಎಲ್ಲ ಕಳ್ಕೊಂಡಂಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇವತ್ತು ಕೂಡ ಆ ರೀತಿ ಮಾಡಬೇಡಿ. देह अभिमान के कारण अपनी मत पर चलने लग पड़ते हैं, कदम कदम श्रीमत पर चलना है. ಕೆಲವರು ಹೆಂಗೆ ಅಂದರೆ ದೇಹ ಅಭಿಮಾನ ಇರುವ ಕಾರಣ ತಮ್ಮದೇ ಆಗಿರುವಂಥ ವಿಚಾರಗಳಿಂದ, ತಮ್ಮದೇ ಆಗಿರುವಂಥ ಮತಗಳಲ್ಲಿ ಮನ್ಮತದಂತೆ ನಡೆಯುತ್ತಾರೆ. ಆದರೆ ಎಂದಿಗೂ ಆ ರೀತಿ ಮಾಡಬಾರ್ದು, ಶ್ರೀಮತದಂತೆಯೇ ನಡಿಬೇಕು. ಶ್ರೀಮತ ಕೊಟ್ಟಿರುವಂಥವ್ರು ಯಾರು? ಯಾರ ಮುಖಾಂತರ? श्रीमत देते ब्रह्मा द्वारा, ऐसे थोड़े ही कि प्रेरणा द्वारा किसी को मत देंगे. अगर ऐसा होता तो फिर इसमें आकर इतने बच्चे पैदा करने की दरकार ही क्या है. ಬ್ರಹ್ಮ ಬಾಬಾವ್ರ ಮುಖಾಂತರ ಬಾಬಾ ಬಂದು ಶ್ರೀಮತ ಕೊಡ್ತಾರೆ. ಬಾಬಾವ್ರು ಪರ್ಸ್ನಲ್ ಆಗಿ ಬಂದು ಯಾರಿಗೂ ಶ್ರೀಮತ ಕೊಡೋದಿಲ್ಲ. ಕೆಲವರು ಹೆಂಗೆ ಅಂದರೆ ತಮ್ಮ ವಿಚಾರವನ್ನು ನಡೆಸ್ಬಿಟ್ಟು ಬಾಬಾ ಹೇಳಿದ್ರು ಅಂತ ಹೇಳ್ತಾರಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಬ್ರಹ್ಮ ಬಾಬಾವ್ರ ಮುಖಾಂತರವೇ ನಾನು ಬಂದು ಏನು ಮಾಡ್ತೇನೆ? ಶ್ರೀಮತ ಕೊಡ್ತೇನೆ. ಹಂಗೆ ಪ್ರೇರಣೆಯಿಂದ ಏನಾದರೂ ಮತವನ್ನು ಕೊಡಂಗಿದ್ರೆ ಇಷ್ಟು ಮಕ್ಕಳು ಆಗುವಂಥ ಅವಶ್ಯಕತೆ ಏನಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಅಲ್ವಾ. अच्छे अच्छे पुराने बच्चे समझते हम तो शिव बाबा से सीधे ही लेंगे. देह अभिमान बहुत है, या तो पक्का याद कर लो, हमारा सच्चा बेहद का बाबा बेहद का वर्षा देने वाला है. ದೇಹ ಅಭಿಮಾನ ತುಂಬ ಇದೆ, ಅದಕ್ಕೆ ಪಕ್ಕಾ ನೆನ್ಪಿಟ್ಕೊಳ್ಳಿ. ಸತ್ಯವಾಗಿರುವಂಥ ಬೇಹದ್ದಿನ ತಂದೆ ನಮಗೆ ಬೇಹದ್ದಿನ ಆಸ್ತಿ ಕೊಡ್ತಿದ್ದಾರೆ. ಬೇಹದ್ದಿನ ಆಸ್ತಿ ಅಂದರೆ ಯಾವುದು? ನರನಿಂದ ನಾರಾಯಣ ಆಗುವುದು. ಅಲ್ಲಿ ಹೆಲ್ತಿ ವೆಲ್ತಿ ಎರಡೂ ಇರುತ್ತೆ, ಆರೋಗ್ಯ ಇರುತ್ತೆ, ಸಂಪತ್ತು ಇರುತ್ತೆ. ಅದೆರಡೂ ಇತ್ತು ಅಂದರೆ ಖುಷಿ ಅಂತೂ ಇದ್ದೇ ಇದೆ. ಯಾ ಕಿಸಿ ಕೋ ಹೆಲ್ತ್ ಹೇ ತೋ ವೆಲ್ತ್ ನಹಿ, ಕಿಸಿ ಕೋ ವೆಲ್ತ್ ಹೇ ತೋ ಹೆಲ್ತ್ ನಹಿ. बच्चा पैदा ना हो तो दूसरों का लेना पड़ता है. यह सब बातें ऐसा होती नहीं. वह तो एक बच्चा ज़रूर होगा. यह ही दुखदाम. रावण से दुख का श्राप मिलता है, बाप ही आकर वर्षा देते. ಇಲ್ಲಿ ಕೆಲವರಿಗೆ ಹಣ ಇದ್ದರೆ ಆರೋಗ್ಯ ಇರಲ್ಲ, ಕೆಲವರಿಗೆ ಆರೋಗ್ಯ ಇದ್ದರೆ ಹಣ ಇರೋದಿಲ್ಲ. ಆದರೆ ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಎರಡೂ ಇರುತ್ತೆ. ಮತ್ತು ಇಲ್ಲಂತೂ ಕೆಲವರಿಗೆ ಮಕ್ಕಳು ಹುಟ್ಟುವುದಿಲ್ಲ, ಬೇರೆಯವ್ರ ಮಕ್ಕಳನ್ನು ದತ್ತಕ್ಕೆ ತೆಗೆದುಕೊಳ್ತಾರೆ. ಆದರೆ ಸತ್ಯುಗದಲ್ಲಿ ಆ ರೀತಿ ಮಾತೇ ಇಲ್ಲ, ಒಬ್ಬರಾದರೂ ಮಗುವಲ್ಲಿ ಇದ್ದೇ ಇರ್ತಾರೆ ಅಂತ ಬಾಬಾ ಹೇಳ್ತಾರೆ. ಇದು ಪ್ರಪಂಚದಲ್ಲೇ ದುಃಖಧಾಮವಾಗಿಬಿಟ್ಟಿದೆ. ದುಃಖ ಅಂದರೆ ರಾವಣ ಬಂದು ಎಲ್ಲರಿಗೂ ದುಃಖವನ್ನು ಕೊಟ್ಟಿದ್ದಾನೆ, ಶಾಪವನ್ನು ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ బాబా. మురళీలో బాబా ఈరోజు క్లారిటీ ఇచ్చారు. శ్రీమతం ఒక మురళినే తెచ్చి నాకు బాబా అలా టచ్ చేశారు, ఈ టచ్లన్నీ వాళ్ళ మన్మతం, అంతే కదా. అదే బాబా చెప్తున్నారు, నేను బ్రహ్మబాబా ముఖాంతరంగా వచ్చే మీకు జ్ఞానం తెలిపిస్తాను అనేసి. అదే శ్రీమతము. बच्चा पैदा ना हो तो दूसरों का लेना पड़ता है. वहाँ यह सब बातें होती नहीं. वह तो एक बच्चा ज़रूर होगा. यही ದುಃಖದಾಮ್ ಅಂದರೆ ಬಾಬಾ ಹೇಳ್ತಿದ್ದಾರೆ, ಅಲ್ಲಿ ಒಂದು ಮಗು ಆದರೂ ಇದ್ದೇ ಇರ್ತಾರೆ.
ಏಕೆಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ದುಃಖ ತಾನೆ, ಇಲ್ಲ ಅಂದ್ರೂ ದುಃಖ, ಇದ್ರೂ ದುಃಖ, ಏನೇ ಕರ್ಮ ಆದರೂ ಕೂಡ ಇಲ್ಲಿ ದುಃಖ ಇರುತ್ತೆ. ಬಾಬಾ ಹೇಳಿದ್ರಲ್ಲಿ ಕೆಲವ್ರಿಗೆ ಆರೋಗ್ಯ ಇರುತ್ತೆ, ಕೆಲವರಿಗೆ ಹಣ ಇರಲ್ಲ, ಕೆಲವರಿಗೆ ಹಣ ಇರುತ್ತೆ, ಕೆಲವರಿಗೆ ಆರೋಗ್ಯ ಇರಲ್ಲ. ಈ ರೀತಿ ಎಲ್ಲ ಏರುಪೇರಿ ಪ್ರಪಂಚದಲ್ಲಿದೆ. ಆದರೆ ಸತ್ಯುಗದಲ್ಲಿ ಎಲ್ಲ ಸ್ಥಿರವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಪ್ರಪಂಚದಲ್ಲಿ ಇರುವುದೇ ದುಃಖ. ರಾವಣ ಬಂದು ದುಃಖ ಶಾಪ ಕೊಟ್ಬಿಟ್ಟಿದ್ದಾನೆ. ಆದರೆ ತಂದೆಯಿಂದಲೇ ನಿಮಗೆ ಆಸ್ತಿ ಸಿಗುತ್ತೆ ಅಂತ ಬಾಬಾ ಹೇಳ್ತಾರೆ. ಎಂಥ ಆಸ್ತಿ? ಸ್ವರ್ಗದ ಸುಖಮಯ ಸೃಷ್ಟಿ ಪಡ್ಕೊಳ್ಳುವಂಥ ಆಸ್ತಿ. ಯಹ ತುಮ್ ಬಚ್ಚೋಂ ಕಾ ಮುಖ ರೋಜ್ ಮೀಠಾ ಕಿಯಾ ಜಾತಾ ಹೈ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಇಲ್ಲಿ ನಿಮಗೆ ಪ್ರತಿದಿನವೂ ಕೂಡ ಬಾಬಾ ಸಿಹಿಯನ್ನು ತಿನ್ನಿಸ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಬಾಯಿಯನ್ನು ಸಿಹಿಯನ್ನಾಗಿ ಮಾಡ್ತಾರೆ. ಹೌದಾ? ಹೌದಾ? ಇವತ್ತು ಮದುವೆ ಟೋಲಿ ತಿನ್ನಿಸ್ತಾರೆ. सेंटर्स पर तो गुरुवार के दिन मुख मीठा कराया जाता है, या तो कान भी मीठा किया जाता है, मुख भी मीठा किया जाता है. ಬಾಬಾ ಹೇಳ್ತಾ ಇದ್ದಾರೆ, ಹೊರಗಡೆ ಅಂದರೆ ಇಲ್ಲಿ ಸೆಂಟರ್ಸಲ್ಲೂ ಕೂಡ ಏನು ಅಂತಂದರೆ ಸದ್ಗುರು ಆ ದಿನ ನಿಮಗೆ ಸ್ವೀಟ್ ಇಡ್ತಾರೆ. ಆದರೆ ಬಾಬಾ ಹತ್ರ ಬಂದರೆ ಬಾಬಾ ಯಾವಾಗಲೂ ಕೂಡ ನಿಮಗೆ ಸ್ವೀಟನ್ನೇ ತಿನ್ನಿಸ್ತಾ ಇರ್ತಾರೆ. ಕಿವಿಯೂ ಸ್ವೀಟು, ಬಾಯಿಯೂ ಸ್ವೀಟು ಅಂತ ಹೇಳ್ತಿದ್ದಾರೆ ಬಾಬಾ. ಅಷ್ಟು ಮಧುರ ಅಲ್ವಾ? ಮಧುರವಾಗಿರುವಂತಹ ವಾಕು, ಮಧುರವಾಗಿರುವಂತಹ ಬಾಯಿ, ಮಧುರವಾಗಿರುವಂಥ ಕಿವಿಯೇ ಆಗ್ಬಿಡುತ್ತೆ ನಿಮ್ಮದು. ಆತ್ಮ ಕಾನೂನ್ ಸಿ ಅವಿನಾಶಿ ಜ್ಞಾನ ಸುಂತಿ. ಮಧುರ ಅಂದರೆ ಅದರ ಅರ್ಥ ಏನು? ಆತ್ಮ ಅವಿನಾಶಿ ಜ್ಞಾನವನ್ನು ಕೇಳುತ್ತದೆ. ನಯನೋನ್ ಸೆ ದೇಖ್ತಿ ಹೈ, ಮುಖ್ ಸೆ ಖಾತಿ ಹೈ, ತೋ ಉನ್ಕಾ ಸ್ವಾದ ಆತಾ ಹೈ. ನಯನಗಳಿಂದ ನೋಡ್ತೇವೆ ತಂದೆಯನ್ನು, ಹಾಗೂ ನಮ್ಮ ಬಾಯಿಂದ ಆದರೆ ಯಾವುದೇ ಈ ಥರ ಸ್ಥೂಲವಾಗಿರುವಂಥ ವಸ್ತುಗಳ ಬಗ್ಗೆ ಬಾಬಾ ಹೇಳ್ತಾರೆ. ಯಾವುದಾದ್ರೂ ಒಂದು ವಸ್ತು ನೋಡ್ತೀರಾ ಅಂತಂದರೆ ನಯನಗಳಿಂದ ನೋಡಿದಾಗ ನಮಗೆ ಮುಖ ತಿಂದಾಗ ಅದನ್ನು ಎಷ್ಟು ಸಿಹಿಯಾಗಿರುವಂಥದ್ದು ನಮ್ಗೆ ಅನುಭವ ಆಗುತ್ತೆ. ಮತ್ತು ಸುವಾಸನೆ ಕೂಡ ಬರುತ್ತಲ್ಲ, ಇಲ್ಲೂ ಕೂಡ ಅಷ್ಟೆ. ನೀವು ಶಿವಬಾಬರ ಹತ್ರ ಬಂದಿದ್ದೀರಿ ಅಂತಂದರೆ ಅವರನ್ನು ನೋಡ್ತಾ ಇದ್ದಾಗ, ಶಿವಬಾಬರ ಜ್ಞಾನವನ್ನು ಕೇಳ್ತಾ ಇದ್ದಾಗ ನಮ್ಮ ಸ್ಥಿತಿ ಹೆಂಗಾಗಿರಬೇಕು? ಆತ್ಮ ಅಭಿಮಾನಿ ಆಗಿರ್ಬೇಕು. ಯಾವುದೇ ಸ್ವೀಟ್ ತಿಂದಾಗ ನಮ್ಮ ಸ್ಥಿತಿಯೇ ಚೇಂಜ್ ಆಗಿಬಿಡುತ್ತಲ್ವ, ಅಂದರೆ ಆ ರುಚಿಯಲ್ಲಿ ಮುಳುಗಿ ಹೋಗ್ತೀವಲ್ವ. ಇಲ್ಲೂ ಕೂಡ ಅಷ್ಟೇ, ಶಿವಬಾಬಾ ತಿಳಿಸುವಂಥ ಜ್ಞಾನವನ್ನು ಕೇಳಿ ನಾವು ಆತ್ಮ ಅಭಿಮಾನಿಗಳಾಗಬೇಕು ಅಂತ ಹೇಳ್ತಿದ್ದಾರೆ. ನಾವು ಸ್ವೀಟ್ ತಿಂತ ಏನೋ ಟೆನ್ಷನಲ್ಲಿದ್ವಿ, ಏನೋ ಮಾಡ್ತಿದ್ವಿ ಅಂತಂದರೆ ಅದರ ಅನುಭವ ಆಗುತ್ತಾ? ತಿಂದರೂ ವೇಸ್ಟ್, ಅನುಭವ ಆಗಲ್ಲ. ಇಲ್ಲೂ ಕೂಡ ಅಷ್ಟೇ, ಜ್ಞಾನ ಕೇಳಬೇಕಂತ ಎಷ್ಟೋ ಕಷ್ಟಪಟ್ಟು ಬಂದಿರ್ತೀವಿ. ಸುಮ್ಮನೆ ಅಲ್ವಲ್ಲ ಈ ಕಲಿಯುಗ ಸೃಷ್ಟಿಯಲ್ಲಿ ಇಷ್ಟು ತಮೋಪ್ರಧಾನ ವಾತಾವರಣದಲ್ಲಿ ತಂದೆಯ ಸಂಘದಲ್ಲಿ ಬರೋದು. ಅಷ್ಟು ಕಷ್ಟಪಟ್ಟು ಬಂದಿರ್ತೀವಿ. ಬಂದು ಇಲ್ಲಿ ಏನೇನೋ ವಿಚಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಕೂಡ ಬರ್ತಾನೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನೀವು ಆತ್ಮ ಅಭಿಮಾನಿಗಳಾಗುವಂತಹ ನೀವು ಜ್ಞಾನವನ್ನು ಕೇಳಿ ಧಾರಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಚ್ಚಾ, ಬಾಬಾವ್ರಿಗೆ ನಮಸ್ತೆ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, फूल बनकर सबको सुख देना है. ಹೂಗಳಾಗಿ ಎಲ್ಲರಿಗೂ ಸುಖವನ್ನು ಕೊಡಬೇಕು. ಹೂಗಳಾಗಿ ಎಲ್ಲರಿಗೂ ಸುಖವನ್ನು ಕೊಡಬೇಕು. ಕಿಸಿ ಕೋ ಕಾಂಟಾ ನಹಿ ಲಗಾನಾ ಹೈ. ಯಾರಿಗೂ ಮುಳ್ಳನ್ನು ಚುಚ್ಚಬಾರದು. ಕಭಿ ಭಿ ಬಾಪ್ ಕಿ ಅವಜ್ಞಾ ನಹಿ ಕರ್ನಿ ಹೈ, ರೂಠನಾ ನಹಿ ಹೈ. ಎಂದಿಗೂ ತಂದೆಯ ಅವಜ್ಞೆಯನ್ನು ಮಾಡಬಾರದು, ಅಂದರೆ ಆಜ್ಞೆಯನ್ನು ತಪ್ಪಬಾರದು. ಎಂದಿಗೂ ತಂದೆಯ ಅವಜ್ಞೆಯನ್ನು ಮಾಡಬಾರದು, ಮುನಿಸಿಕೊಳ್ಳಬಾರದು. सेकेंड पॉइंट, कदम कदम बाप की श्रीमत पर चलना है. ಹೆಜ್ಜೆ ಹೆಜ್ಜೆಯಲ್ಲೂ ತಂದೆಯ ಶ್ರೀಮತದಂತೆ ನಡಿಬೇಕು. ಅಪನಿ ಮತ ನಹಿ ಚಲಾನಿ ಹೈ. ತಮ್ಮ ಮತವನ್ನು ನಡೆಸಬಾರದು. ಹೆಜ್ಜೆ ಹೆಜ್ಜೆಯಲ್ಲೂ ತಂದೆಯ ಶ್ರೀಮತದಂತೆ ನಡಿಬೇಕು, ತಮ್ಮ ಮತವನ್ನು ನಡೆಸಬಾರದು. देह अभिमान के कारण
ना फरमानदार नहीं बनना है. ದೇಹ ಅಭಿಮಾನದಲ್ಲಿ ಬಂದು ಅವಿಧೇಯರಾಗಬಾರದು. ಆಜ್ಞೆ ಉಲ್ಲಂಘನೆ ಮಾಡಬಾರದು. ದೇಹ ಅಭಿಮಾನದಲ್ಲಿ ಬಂದು ನೀವು ಕೂಡ ಅವಿಧೇಯರಾಗಬಾರದು. वरदान. रूहानी सोशल वर्कर बन हलचल के समय परिस्थिति को पार करने की हिम्मत देने वाले सच्चे सेवादारी भव. ಆತ್ಮಿಕ ಸೋಷಿಯಲ್ ವರ್ಕರ್ ಸಮಾಜ ಸೇವಕರಾಗಿ, ಆತ್ಮಿಕ ಸಮಾಜ ಸೇವಕರಾಗಿ ಏರುಪೇರಿನ ಸಮಯದಲ್ಲಿ ಆತ್ಮಿಕ ಸಮಾಜ ಸೇವಕರಾಗಿ ಏರುಪೇರಿನ ಸಮಯದಲ್ಲಿ ಪರಿಸ್ಥಿತಿಗಳನ್ನು ಪಾರು ಮಾಡುವ ಧೈರ್ಯವನ್ನು ಕೊಡುವಂತಹ ಸತ್ಯ ಸೇವಾದಾರಿ ಭವ. ಆತ್ಮಿಕ ಸಮಾಜ ಸೇವಕರಾಗಿ ಏರುಪೇರಿನ ಸಮಯದಲ್ಲಿ ಪರಿಸ್ಥಿತಿಗಳನ್ನು ಪಾರು ಮಾಡುವ ಧೈರ್ಯವನ್ನು ನೀಡುವಂತಹ ಸತ್ಯ ಸೇವಾದಾರಿ ಭವ. स्पष्टीकरण. अभी समय प्रति समय विश्व में हलचल बढ़नी ही है. अशांति व हिंसा के समाचार सुनते हुए आप रूहानी सोशल वर्कर बच्चों को विशेष अलर्ट बनकर अपने पावरफुल वाइब्रेशन द्वारा सब में शांति की, सहन शक्ति की हिम्मत भरनी है. लाइट हाउस बन सर्व को शांति की लाइट देनी है. यह फर्ज अदाई अब तीव्र गति से पालना करो, जिससे आत्माओं को रूहानी राहत मिले. जलते हुए दुख की अग्नि में शीतल जल भरने का अनुभव करें. ತಂದೆ ಹೇಳ್ತಾರೆ, ಈ ಸಮಯದಲ್ಲಿ ವಿಶ್ವದಲ್ಲಿ ಏರುಪೇರು ಇನ್ನೂ ಹೆಚ್ಚಾಗಲಿದೆ ಅಂತ ಹೇಳ್ತಿದ್ದಾರೆ. ಅಶಾಂತಿ ಅಥವಾ ಹಿಂಸೆಯ ಸಮಾಚಾರವನ್ನು ಇನ್ನೂ ಕೇಳುತ್ತಿದ್ದರೂ ಸಹ ತಾವು ಆತ್ಮೀಕ ಸಮಾಜ ಸೇವಕ ಮಕ್ಕಳು ವಿಶೇಷ ಅಲರ್ಟ್ ಆಗಿ ಇನ್ನು ಗಮನವನ್ನು ಕೊಟ್ಟು ಪವರ್ಫುಲ್ ವೈಬ್ರೇಷನ್ಸಿಂದ ಎಲ್ಲ ಕಡೆ ಶಾಂತಿ, ಸಹನ ಶಕ್ತಿಯ ಧೈರ್ಯವನ್ನು ತುಂಬಿಸಿ ಲೈಟ್ ಹೌಸ್ ಆಗಿ, ಪ್ರಕಾಶದ ಗೃಹೆ ಆಗಿ ಸರ್ವರಿಗೂ ಶಾಂತಿಯ ಶಕ್ತಿಯನ್ನು ಕೊಡಿ. ಈ ತೀರಿ ನೀವು ಏನಾದರೂ ಜವಾಬ್ದಾರಿ ನಿಭಾಯಿಸಿದರೆ, ತೀವ್ರ ಗತಿಯಿಂದ ಎಲ್ಲರನ್ನೂ ಕೂಡ ಪಾಲನೆ ಮಾಡಿದರೆ ನೀವು ಆತ್ಮರೆಲ್ಲರೂ ಕೂಡ ಸ್ವಲ್ಪ ನೆಮ್ಮದಿ ಕೊಟ್ಟಂಗೆ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಆರಾಮ್ ಮಾಡ್ದಂಗೆ ಆಗುತ್ತದೆ. ಪವರ್ಫುಲ್ ವೈಬ್ರೇಷನ್ನ ಮುಖಾಂತರ, ತಮ್ಮ ಪವರ್ಫುಲ್ ವೈಬ್ರೇಷನ್ನ ಮುಖಾಂತರ ಎಲ್ಲರಿಗೂ ಶಾಂತಿಯ, ಸಹನ ಶಕ್ತಿಯ ಧೈರ್ಯವನ್ನು ತುಂಬಿಸಬೇಕು. ಲೈಟ್ ಹೌಸ್ ಆಗಿ ಎಲ್ಲರಿಗೂ ಶಾಂತಿಯ ಲೈಟನ್ನು ಕೊಡಬೇಕು. ಲೈಟ್ ಹೌಸ್ ಆಗಿ ಎಲ್ಲರಿಗೂ ಶಾಂತಿಯ ಲೈಟನ್ನು ಕೊಡಬೇಕು. ಅದಕ್ಕೆ ಯಾರಾದರೂ ತುಂಬ ತೊಂದರೆಯಲ್ಲಿದ್ದರೆ ನಾವೇನೋ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಆರಾಮ ಅಂತ ಅನಿಸುತ್ತಲ್ವ, ಆ ರೀತಿ ಬಾಬಾ ಹೇಳ್ತಾರೆ, ಪ್ರಪಂಚದ ಎಲ್ಲರೂ ಕೂಡ ದುಃಖದಲ್ಲಿ ನರಳುತ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರು ನಿಮಗೆ ಶಕ್ತಿಗಳ ಸಹಯೋಗವನ್ನು ಕೊಡಿ. ಎಲ್ಲರೂ ಕೂಡ ದುಃಖದ ಅಗ್ನಿಯಲ್ಲಿ ಸುಡುತ್ತಾ ಇದ್ದಾರಂತೆ, ಅವ್ರಿಗೆ ನೀವೇನು ಮಾಡಬೇಕು? ಶಾಂತಿಯ ಜಲವನ್ನು ನೀಡಬೇಕು. ಆ ಥರ ಅವ್ರಿಗೆ ಅನುಭವ ಆಗಬೇಕು ಅಂತ ಹೇಳ್ತಿದ್ದಾರೆ. ಸ್ಲೋಗನ್. सर्व का मान प्राप्त करना है तो निर्माण चित्त बनो. ಎಲ್ಲರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ನಿರ್ಮಾಣ ಚಿತ್ತರಾಗಿ. ಎಲ್ಲರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ನಿರ್ಮಾಣ ಚಿತ್ತರಾಗಿ ಅಂತ ಹೇಳ್ತಾರೆ.
ವಿಶೇಷವಾಗಿ ಬಾಬಾ ತಂದೆ ಆಜ್ಞೆ ಅಂತ ಹೇಳಿದ್ರು, ನಾನೊಬ್ಬನಿಂದಲೇ ಕೇಳಿ ಹಾಗೂ ಜ್ಞಾನ ರತ್ನಗಳನ್ನು ಕೇಳಿ ಇತರಿಗೆ ಕೂಡ ಹೇಳಿ, ಆಗ ನಿಮ್ಮ ಬಾಯಿ ಮಧುರ ಕಿವಿ ಮಧುರ ಅಂತ ಹೇಳಿದ್ರು ಬಾಬಾ. ಆ ರೀತಿ ಮಧುರರಾಗಿ ಅಂತ ಹೇಳಿದ್ರು. ಓಂ ಶಾಂತಿ.